ಪ್ರಥಮದಲ್ಲಿ ತ್ರೇತಾಯುಗದ ದಶರಥನ ಕಂದ. ಹುಡುಗರು ಯಾರು ಗಲಾಟೆ ಮಾಡಿಸ್ತಾರೆ? ದಶರಥನ ಕಂದ, ತ್ರೇತಾಯುಗದ ಪ್ರಭು, ಪುರುಷೋತ್ತಮ, ಮರ್ಯಾದೆ ಪುರುಷೋತ್ತಮನಾಗಿರುವಂಥವನು. ಎಲ್ಲಿ ರಾಮನೋ ಅಲ್ಲಿ ಹನುಮನೋ ಇರುವ ಹಾಗೆ ಶ್ರೀರಾಮನ ಪಾದಾರವಿಂದಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ಬಸವಾದಿ ಶಿವಶರಣರನ್ನು, ಹಾನಗಲ್ಲ ಗುರುಕುಮಾರ ಶಿವಗಿಗಳನ್ನು ಎನ್ನ ಹೃದಯ ಮಂದಿರ ಸ್ಮರಣೆಯನ್ನು ಮಾಡಿಕೊಂಡು, ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾಗಿರುವಂಥವರು ಮಹಾಮಹಿಮನಾದ ಉಪ್ಪಲದಿನಿ ಗ್ರಾಮದ ಆರಾಧ್ಯ ದೇವನಾದ ಶ್ರೀ ಮಾರುತೇಶ್ವರನ ಅಡಿದಾಬರಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ, ನಮ್ಮಂಥ ಸಾವಿರ ಸಾವಿರ ಲಕ್ಷ ಲಕ್ಷ ಕಲಾವಿದರನ್ನು ಈ ನಾಡಿಗೆ ಕೊಟ್ಟಿರ್ತಕ್ಕಂಥವರು, ಅಂಧ ಅನಾಥರ ಬಾಳಿಗೆ ದಾರಿಯ ದೀಪವಾಗಿರುವಂಥವರು, ದಿಕ್ಕಿಲ್ಲದವರಿಗೆ ತಂದೆ ತಾಯಿಯ ಸ್ಥಾನವನ್ನು ನೀಡಿ, ಪರದೇಶಿ ಮಕ್ಕಳಿಗೆ ತಂದೆ ತಾಯಿಯ ಸ್ಥಾನವನ್ನು ನೀಡಿ, ನಮಗೆಲ್ಲರಿಗೂ ಕೂಡ ಒಂದು ಬಟ್ಟೆಯನ್ನು ಮಾಡಿ ಕೊಟ್ಟಿರ್ತಕ್ಕಂಥವರು. ಬಸವಣ್ಣನವರು ದೇವಲೋಕಕ್ಕೆ ಬಟ್ಟೆಯಾದರೆ ಪುಟ್ಟರಾಜ ಗುರುಗಳು ನಮ್ಮ ಜೀವನಕ್ಕೆ ಬಟ್ಟೆಯ ಮಾರ್ಗವನ್ನು ಕೊಟ್ಟಿರ್ತಕ್ಕಂಥವರು, ಅಂದರೆ ಮುಕ್ತಿಯ ಮಾರ್ಗವನ್ನು ನೀಡಿರ್ತಕ್ಕಂಥವರು. ಪರಮ ಪೂಜ್ಯರಾದ ಗುರು ಪುಟ್ಟರಾಜರ ಪರಮ ಪವಿತ್ರವಾದ ಕರ್ತೃಗದ್ದಿಗೆಯಲ್ಲಿ ಅನಂತ ಭಕ್ತಿ ಪ್ರಣಾಮ ಸಮರ್ಪಣೆಯನ್ನು ಮಾಡಿ, ವೇದಿಕೆ ಮೇಲೆ ಆಸೀನರಾಗಿರುವ ಗುರು ಪುಟ್ಟರಾಜರ ಶಿಷ್ಯಂದರಾಗಿರ್ತಕ್ಕಂಥವರು ಶಶಿಧರ ತಾಳಿಕೋಟೆಯವರಲ್ಲಿ, ಗಜಾನನವರಲ್ಲಿ ಕೂಡ ಶರಣಾರ್ಥಿಗಳನ್ನು ತಿಳಿಸಿ, ಪರಮ ಪವಿತ್ರವಾದ ಪುಣ್ಯಮಯವಾಗಿರುವಂಥ ಈ ಕ್ಷೇತ್ರದಲ್ಲಿ ಪರಮ ಪವಿತ್ರವಾದ ಶ್ರೀ ಆಂಜನೇಯನ ಪವಿತ್ರವಾದ ಸನ್ನಿಧಾನದಲ್ಲಿ ಆಗಮಿಸಿರುವ ಉಪ್ಪಲದಿನಿ ಗ್ರಾಮದ ಗುರು ಹಿರಿಯರೇ, ಮುದ್ದು ಮಕ್ಕಳೇ, ಯುವಕ ಮಿತ್ರರೇ, ಶ್ರೀರಾಮಾಂಜನೇಯನ ಪ್ರವಚನವನ್ನು, ಶ್ರೀರಾಮಾಂಜನೇಯನ ಸಂಕೀರ್ತನವನ್ನು, ಆತನ ಪುಣ್ಯಗಾನವನ್ನು ಆಲಿಸಬೇಕಂತ ತಿಳ್ಕೊಂಡು ಆಗಮಿಸಿರ್ತಕ್ಕಂಥ ವಾತ್ಸಲ್ಯ ಮೂರ್ತಿಗಳಾದ ಮಹಾಮಾತೆಯರೇ, ಮುದ್ದು ಮಕ್ಕಳೇ, ಸಮಸ್ತ ಶರಣು ಬಂಧುಗಳೇ, ತಮ್ಮೆಲ್ಲರ ಪರಮ ಪವಿತ್ರವಾದ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ಏನು ಅನ್ಬೇಕ್ರಿ? ಮರ್ತು ಬಿಟ್ಟಿವಂದ್ರನ? ಒಂದು ವರ್ಷ ಆತ್ರಿ ಹೇಳಿದ್ರ ಕರೆ ಏನು ಮಾಡ್ಬೇಕು? ಈಗ ಒಂದು ಮಾತು ಹೇಳ್ತಾರಲ್ಲ, ನಮಸ್ಕಾರಂ ನವಕೋಟಿ ಪುಣ್ಯಂ, ಘಂಟಾನಾದಂ ಘನಕೋಟಿ ಪುಣ್ಯಂ, ಶಂಖಾನಾದಂ ಶತಕೋಟಿ ಪುಣ್ಯಂ, ಕೊಟ್ಟವರ ಗಂಟು ಕೊಡದೇ ಇದ್ರೆ ಕೋಟ್ಯಾನುಕೋಟಿ ಪುಣ್ಯ. ಭಾಳ ಚಲೋ ಮಾತು ಹೇಳಿದ್ರಂದ್ರೆ, ಕೊಟ್ಟವ್ರ ಗಂಟು ಮೊನ್ನೆ ಒಂದು 2 ಲಕ್ಷ ರೂಪಾಯಿ ಇಸ್ಕೊಂಡಿದ್ದೀನಿ ರೀ, ಮತ್ತು ಕೊಟ್ಟವ್ರ ಗಂಟು ಕೊಡಲಿಲ್ಲ ಅಂದ್ರೆ ಕೋಟ್ಯಾನುಕೋಟಿ ಪುಣ್ಯ ಬರ್ತೈತೆ ಅಂದ್ರೆ ಸಾಕು ಬಿಡ್ರಿ. ಚಲೋ ಮಾತು ಹೇಳಿದ್ರು, ಪುರಾಣಿಕ ಹೇಳಿದ್ದಕ್ಕೂ ಸಾರ್ಥಕ ತಂದಿರಿ. ಮತ್ತೆ ನಾಳೆ ಕೊಟ್ಟೋ ಸಾಲ ಕೊಟ್ಟೋ ನನಗೆ ಹಿಡ್ಕೊಂಡು ನಾನು ಬಂದು ಅಜ್ಜರ ಈ ಮಾತು ಹೇಳಿರಿ, ನನ್ನ ಸಾಲ ಬಂದಿಲ್ಲ ಅಂತೇಳಿ. ನಮಸ್ಕಾರಂ ನವಕೋಟಿ ಪುಣ್ಯ. ಒಂದು ನಮಸ್ಕಾರ ನಾವು ಮಾಡಿದ್ವಿ ಅಂದ್ರೆ 9 ಕೋಟಿ ಪುಣ್ಯ ಬರ್ತೈತಿ ನೋಡ್ರಿ. ನಾವು ನಿಮಗೆ ಮಾಡಿದ್ರೆ, ನೀವು ನಮಗೆ ಮಾಡಿದ್ರೆ 9 ಕೋಟಿ ಪುಣ್ಯ. ನೀವು ಒಳ್ಳೆ ನಮಗೆ ಮಾಡಲಿಲ್ಲ ಅಂದ್ರೆ ನಮ್ಮ 9 ಕೋಟಿ ಪುಣ್ಯ ನೀವು ತೊಗೊಂಡು ಹೋಗ್ತೀರಿ ಅಂತ. ನಮಸ್ಕಾರಂ ನವಕೋಟಿ ಪುಣ್ಯಂ. ಇನ್ನು ಘಂಟಾನಾದಂ ಘನಕೋಟಿ ಪುಣ್ಯ. ಆಂಜನೇಯ ಗುಡಿಯಾಕೆ ಬರ್ತೀರಿ, ಬಂದು ಗಂಟಿ ಬಾರಿಸ್ತೀರಿ. ಗಂಟಿ ಬಾರಿಸಿದ ಬಳಿಕ ಒಂದು ಶಬ್ದ ಕೇಳ್ತದೆ, ಅದರೊಳಗೆ ಒಂದು ಶಬ್ದ ಬರ್ತೈತಿ. ಏನು ಬರ್ತದ? ಓಂಕಾರ ಅನ್ನುವಂಥ ಒಂದು ಶಬ್ದ ಕೇಳ್ತೈತಿ. ಗಂಟೆಯನ್ನು ಬಾರಿಸಿದಾಗ ಓಂಕಾರ ಅನ್ನುವಂಥ ಒಂದು ಶಬ್ದ ಕೇಳಿ ಬರ್ತೈತಿ. ಆ ನಾದವನ್ನು ಕೇಳಿ ನೀವೇನು ಮಾಡ್ತೀರಿ? ನಮಸ್ಕಾರ ಮಾಡಿ ಹೊಳ್ಳಿ ಹೋಗ್ತೀರಿ.
ಅದರ ನಾದ ಕೇಳಿದರೆ ಎಷ್ಟು ಕೋಟಿ ಪುಣ್ಯ ಬರ್ತೈತಿ ಅಂದರೆ ಘನ ಕೋಟಿ ಪುಣ್ಯ ಅಂತ. ಘನ ಅಂದರೆ ಲೆಕ್ಕವಿಲ್ಲದಷ್ಟು ಪುಣ್ಯ. ಇನ್ನು ಶಂಖಾನಾದಂ ಶತಕೋಟಿ ಪುಣ್ಯ ಅಂತಾರೆ. ನಮ್ಮ ಗವಾಯಿಗಳು ತಬಲಾನ ಇದು ಹಾರ್ಮೋನಿಯಂ ನುಡಿಸ್ತಾರೆ, ತಬಲಾವರವರು ತಬಲಾ ನುಡಿಸ್ತಾರೆ. ಅದರ ನಾದ ಕೇಳಿರಿ, ಇಲ್ಲಿವರೆಗೂ ಕೇಳಿರಿಲ್ಲ. ಶಂಖಾನಾದ, ಅದಕ್ಕೆ ಶಂಖಾನಾದ ಅಂತ ಕರೀತಾರೆ. ಆ ಶಂಖನಾದವನ್ನು ಕೇಳಿರಿ, ಅದ್ರ ಪುಣ್ಯ ಎಷ್ಟು ಬರ್ತೈತಿ? ಶತಕೋಟಿ ಪುಣ್ಯ. ಹಾರ್ಮೋನಿಯಂ ನುಡಿಸಿದ್ರೆ ಸಾಕು, ಎಲ್ಲೋ ಬಿಲದೊಳಗಿರ್ತಕ್ಕಂಥ ಹಾವು ಬಂದು ಹಾಡಾಡ್ತದಂತ, ಹಿಂಗೆ ಬಂದು ಆ ನಾದಕ್ಕೆ. ಹೌದಲ್ಲ? ಕುಣಿಲಾರ್ದವರು ಕುಣಿತಾರೆ ತಬಲಾ ನುಡಿಸಿದ್ರೆ, ಹೌದಲ್ಲ? ಕುಣಿಲಾರ್ದವ್ರು ಕುಣಿತಾರೆ. ಹಾರ್ಮೋನ್ ನುಡಿಸಿದ್ರಪ್ಪ ಅಂದ್ರೆ ಸುಮ್ಮಕ್ಕೆ ನಿಮ್ಮಷ್ಟಕ್ಕೆ ನೀವು ಗೋಣ ಆಗ್ತಿರ್ತೀರಿ, ಹೌದಲ್ಲ? ಅದಕ್ಕೆ ಈ ಪುಣ್ಯ ಎಷ್ಟು ಬರ್ತೈತಿ ಅಂದ್ರೆ ಶತಕೋಟಿ ಅಂದ್ರೆ 100 ಕೋಟಿ ಪುಣ್ಯ ಬರ್ತೈತಿ. ಶಂಖಾನಾದಂ ಶತಕೋಟಿ ಪುಣ್ಯ 100 ಕೋಟಿ ಪುಣ್ಯ ಬರ್ತೈತಿ. ಮತ್ತು ಕೊನೆಯದೇನೈತಲ್ರಿ, ಅದು ಯಾವುದು ರೀ ಅಂತ ತಿಳ್ಕೊಂಡ್ರೆ ಕೊಟ್ಟವರ ಗಂಟು ಕೊಡದೇ ಇದ್ರೆ ಕೋಟ್ಯಾನು ಕೋಟಿ ಪುಣ್ಯ ಅಂತ ಕರೀತಾರೆ. ಅದು ಯಾವುದು ಅಂತ ತಿಳ್ಕೊಂಡ್ರೆ, ಈಗ ಗಂಟೆ ಬಾರಿಸಿರಿ, ಆ ನಾದ ಕೇಳ್ತೈತಿ. ಇಲ್ಲಿ ತಬಲಾ ನುಡಿಸಿರಿ, ನುಡಿಸಿದ ನಾದ ಕೇಳಿರಿ. ಹಾರ್ಮೋನಿಯಂ ನುಡಿಸಿದ ನಾದ ಕೇಳಿರಲ್ಲ, ಅದನ್ನು ಹೋಗೋ ಮುಂದೆ ಈಗ ನಾವು ಪುರಾಣ ಹೇಳ್ತೀನಲ್ಲ, ಹೇಳಿದ ಧ್ವನಿ ಕೇಳಿರಿಲ್ಲ, ನಾವು ಶಂಕ ಮಾಡಿ ಹೋದರಿಡ್ತೀನಲ್ಲ, ಅದನ್ನು ಕೇಳಿರಿಲ್ಲ, ಅದನ್ನು ಹೊಳ್ಳಿ ಕೊಟ್ಟವ್ರು ಹೋಗೋ ಮುಂದೆ ಕೊಡಕ್ಕೆ ಬರ್ತೈತೇನ? ತಬಲಾದ ನಾದ ಕೇಳಿದ್ರಿ, ಒಳ್ಳೆ ಕೊಡಕ್ಕೆ ಬರೋಂಗಿಲ್ಲ. ಹಾರ್ಮೋನಿಯಂ ನಾದ ಕೇಳಿರಿ, ಒಳ್ಳೆ ಕೊಡಕ್ಕೆ ಬರೋಂಗಿಲ್ಲ. ಅವ್ರು ಹಾಡ್ಯಾರ, ಆಡಿದ ನಾದವನ್ನ ನೀವು ಕೇಳಕ್ಕೆ ಕೊಟ್ಟಿದ್ದ ಒಳ್ಳೆ ಕೊಡಕ್ಕೆ ಬರೋಂಗಿಲ್ಲ, ಕೊಟ್ಟಾರವರು. ಅದನ್ನು ನಮಸ್ಕಾರಂ ನವಕೋಟಿ ಪುಣ್ಯಂ, ಘಂಟಾನಾದಂ ಘನಕೋಟಿ ಪುಣ್ಯಂ, ಶಂಖಾನಾದಂ ಶತಕೋಟಿ ಪುಣ್ಯಂ, ಕೊಟ್ಟವರ ಗಂಟು ಕೊಡದೇ ಇದ್ರೆ ಕೋಟ್ಯಾನು ಕೋಟಿ ಪುಣ್ಯ ಅಂತ. ಎದಕ್ಕಂತಾರಂದ್ರೆ, ನೀವು ಕೇಳಿದ್ದನ್ನು ತಲೆ ಒಳಗೆ ಇಟ್ಕೊಂಡು ಹೋಗಿ ಮನನ ನಿಧಿಧ್ಯಾಸನ ಮಾಡಿದ್ರೆ ಅದು ಕೋಟ್ಯಾನು ಕೋಟಿ ಪುಣ್ಯ ಬರ್ತೈತೆ ಅಂತ. ಅದಕ್ಕೆ ಕೋಟ್ಯಾನು ಕೋಟಿ ಪುಣ್ಯ ಬರ್ತೈತೆ. ಅದಕ್ಕೆ ಅವ್ರು ಹೇಳ್ತಾರೆ ನಮಸ್ಕಾರಂ ನವಕೋಟಿ ಪುಣ್ಯಂ. ಏನಂದ್ರು? ಅದಕ್ಕೆ ತಾವೆಲ್ಲರೂ ಒಂದು ಸಾರಿ ಜೋರಾಗಿ ಏನನ್ಬೇಕು? ಶರಣು ಶರಣು ಅಂದವರಿಗೆ ಶರಣಾರ್ಥಿ ಅನ್ಬೇಕು. ಯಾರು ನಮಸ್ಕಾರ ಅಂತಾರೆ, ನಮಸ್ಕಾರ ಅಂದವ್ರಿಗೆ ಏನು ಅನ್ಬೇಕು? ಹಾಯ್ ಅನ್ಬೇಕನ? ಹಾಯ್ ಅನ್ನೋದು ನಮ್ಮದಲ್ಲ. ನಾವು ನಮಸ್ಕಾರ ಅಂದವ್ರಿಗೆ ನಮಸ್ಕಾರ ರೀ ಅಂತ ತಿಳ್ಕೊಂಡು ಹೇಳುವಂಥ ಧರ್ಮ ನಮ್ಮದು. ಹಾಗಾಗಿ ತಾವೆಲ್ಲರೂ ಕೂಡ ನಾಳೆಯಿಂದ ಹಿಡ್ಕೊಂಡು ನಾವು ಶರಣಾರ್ಥಿ ಅಂತ ತಿಳ್ಕೊಂಡು ಹೇಳಿದಾಗ ತಾವೆಲ್ಲರೂ ಕೂಡ ಏನನ್ಬೇಕು? ಶರಣು ಶರಣಾರ್ಥಿ. ಇದೇನು ನಿಮಗೇನು ಇದು ಹೋಗಂಗಿಲ್ಲ ರೀ, ನಿಮ್ಮದೇನು ಮನೆಯಂದು ಗಂಟು ಹೋಗಂಗಿಲ್ಲ, ಪುಣ್ಯ ಗಂಟು ಹೋಗೈತೆ ಅಷ್ಟೇ. ಶರಣು ಶರಣಾರ್ಥಿ ಅಂತ ತಿಳ್ಕೊಂಡು. ಅದಕ್ಕೆ ಇದು ಯಾವುದು ಅಂತ ತಿಳ್ಕೊಂಡ್ರೆ, ನಾವು ಒಂದು ಕಲಿತಿರ್ತಕ್ಕಂಥದ್ದು ಏನಂತ ತಿಳ್ಕೊಂಡು, ಇಷ್ಟು ವರ್ಷಗಳ ಪರ್ಯಂತರ ಪುರಾಣ ಕೇಳಿದ ಲಾಭ ಏನಪ್ಪ ಅಂತ ತಿಳ್ಕೊಂಡ್ರೆ, ನಾವು ಏನಾದರೂ ಕಲ್ತೀವಪ್ಪ ಅಂತ ತಿಳ್ಕೊಂಡ್ರೆ, ಈ ಪುರಾಣ ಏನು ಹೇಳಿಕೊಡ್ತದ? ಸಂಸ್ಕಾರವನ್ನು ಕಲಿಸ್ತದ, ಸಂಸ್ಕೃತಿಯನ್ನು ಕಲಿಸ್ತದ. ಅಷ್ಟೇ ಎಲ್ಲ ಪಾಪ ಇದ್ದರೆ ಪಾಪ ಕಳ್ಕೊಳ್ಳೋದಕ್ಕೆ ಬರ್ತದೆ. ಪಾಪ ಕಳೆದುಕೊಂಡು ಪುಣ್ಯವನ್ನು ಕಟ್ಟಿಕೊಂಡು ಹೋಗುವುದಕ್ಕಾಗಿ ಈ ಪುರಾಣ ಅಂತ ಕರೀತಾರೆ. ನಾವೆಲ್ಲರೂ ಕೂಡ ಮಾನವ ಜನ್ಮಕ್ಕೆ ಬಂದೀವಿ ಅಂದ ಬಳಿಕ ಬಂದವರೆಲ್ಲರೂ ಕೂಡ ನಾವೇನಂತ ತಿಳ್ಕೊಂಡು ಒಂದಿಲ್ಲ ಒಂದು ಥರದಲ್ಲಿ ನಾವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಪಾಪಗಳನ್ನು ಮಾಡಿಕೊಂಡು ಬಂದವರು. ಹಾಗಾಗಿ ಆ ಪಾಪವನ್ನು ಕಳೆಯುವುದಕ್ಕೋಸ್ಕರ ನಾವು ನೀವೆಲ್ಲರೂ ಏನಂತ ತಿಳ್ಕೊಂಡಂತಂದ್ರೆ, ಪುಣ್ಯವನ್ನು ಕಟ್ಟಿಕೊಂಡು ಹೋಗುವುದಕ್ಕಾಗಿ ಪವಿತ್ರವಾಗಿರ್ತಕ್ಕಂಥ ಈ ಸನ್ನಿಧಾನದೊಳಗೆ ನಾವು ನೀವೆಲ್ಲರೂ ಕೂಡಿವಪ್ಪ ಅಂತ ತಿಳ್ಕೊಂಡ್ರೆ, ನಾವೆಲ್ಲರೂ ತಿಳ್ಕೋಬೇಕು ಇದು ಎಂಥ ಕ್ಷೇತ್ರವಾದ ತಿಳ್ಕೊಂಡ್ರೆ, ಉಪ್ಪುಲದಿನಿ ಒಳಗೆ ಜೋಡು ಹನುಮಪ್ಪನ ಗುಡಿ ಒಳಗೆ ನಡೆದಿರ್ತಕ್ಕಂಥ ಪರಮ ಪವಿತ್ರವಾದ ಕ್ಷೇತ್ರದೊಳಗೆ ನಡೆದಿರ್ತಕ್ಕಂಥ ಪ್ರವಚನ ಅದು ಯಾರದು ಅಂತ ತಿಳ್ಕೊಂಡ್ರೆ, ಮರ್ಯಾದೆ ಪುರುಷೋತ್ತಮನಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ಒಂದು ಜೀವನ ಚರಿತ್ರ ಅಂತ ಕರ್ಕೊಂಡು ಬರ್ತಾರೆ. ಶ್ರೀರಾಮಾಂಜನೇಯ ಅಂತ. ಇದು 3ನೇ ವರ್ಷದ ಪುರಾಣ ಪ್ರಾರಂಭ, ಹೌದಲ್ವ? 3ನೇ ವರ್ಷ ನೋಡಿ, ಅದು 3 ವರ್ಷ ಕಳೆದ 3ನೇ ವರ್ಷಕ್ಕೆ ಕಾಲಿಟ್ರಿ ನೀವು ಆಗಲೇ. ರಾಮಚಂದ್ರ 3ನೇ ವರ್ಷದವನಾಗಿಬಿಟ್ಟ. ಹಚ್ಬೇಕು ಅನ್ನೋದ್ರಾಗ 3 ವರ್ಷ ಬಂದೈತೆ, 3 ವರ್ಷ ಆಗಿಬಿಡುತ್ತೆ. 3ನೇ ವರ್ಷ ಪುರಾಣ ಪ್ರಾರಂಭ ಆಗ್ಯದ. ಅದಕ್ಕೆ ತಾವೆಲ್ಲರೂ ಕೂಡ 3ನೇ ವರ್ಷಕ್ಕೆ ಕಾಲಿಟ್ಟಿರಿ. ಇವತ್ತು 3ನೇ ವರ್ಷದ ಪ್ರಾರಂಭ. ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮನೂ ಕೂಡ ಚಂದ ಮಾಡಕತ್ತಿದ್ರಿ. ಅದಕ್ಕೆ ನೋಡಿ, ವರ್ಷದಿಂದ ವರ್ಷಕ್ಕೆ ಅದು ಬದಲಾವಣೆ ಆಗ್ತಂತ ಹೋಗ್ತಿರ್ತೈತಿ. ಹಾಗಾಗಿ ತಾವೆಲ್ಲರೂ ಕೂಡ ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ, ಶ್ರೀರಾಮಾಂಜನೇಯನ ಕಾರ್ಯಕ್ರಮ. ಅದಕ್ಕೆ ನಾವೆಲ್ಲರೂ ತಿಳ್ಕೋಬೇಕು, ಮರ್ಯಾದೆ ಪುರುಷೋತ್ತಮನಾಗಿರ್ತಕ್ಕಂಥ ಪ್ರಭುರಾಮ ಅಂತ ಕರೀತಾರೆ, ರಘುರಾಮ ಅಂತ ಕರೀತಾರೆ. ಈ ರಘುರಾಮನ ಚರಿತ್ರೆಯನ್ನು ನಾವು ನೀವೆಲ್ಲರೂ ಕೇಳಿ ಪುನೀತರಾಗಬೇಕು, ಪಾವನರಾಗಬೇಕು ಅಂತ ತಿಳ್ಕೊಂಡು ಕರೀತಾರೆ.
ಪಾವನರಾಗಬೇಕಂತ ತಿಳ್ಕೊಂಡು ಕರೀತಾರೆ. ನಿಮ್ಮ ಜೀವನ ಏನಂತ ತಿಳ್ಕೊಂಡಂದ್ರೆ ಎಷ್ಟೋ ಕಷ್ಟದೊಳಗೆ ಬಿದ್ದಿರ್ತದೆ. ಆ ಕಷ್ಟದೊಳಗೆ ಬಿದ್ದಿರ್ತಕ್ಕಂಥ ಶ್ರೀರಾಮನ ಚರಿತ್ರೆ ಬಹಳಷ್ಟು ಅದ್ಭುತವಾಗಿರುವಂಥ ಚರಿತ್ರೆ. ಎಲ್ಲಿ ರಾಮ ಅಲ್ಲಿ ಹನುಮ, ಎಲ್ಲಿ ರಾಮ ಅಲ್ಲಿ ಕಾಮ ಇರುವುದಿಲ್ಲ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ. ಶಬರಿ ಎಷ್ಟೋ ವರ್ಷಗಳ ಪರ್ಯಂತರ ಶಬರಿ ದಾರಿಯನ್ನು ಕಾಯುವಂಥ ಇರುವಂಥ ಸಮಯದೊಳಗೆ ನಾವೆಲ್ಲರೂ ತಿಳ್ಕೋಬೇಕು, ರಾಮ ಏನಂತ ತಿಳ್ಕೊಂಡಂದ್ರೆ ಸದಾವಕಾಲ ತೇತ್ರಾಯುಗದಲ್ಲಿ ಹಾಗೆ ಹೋಗಿರ್ತಕ್ಕಂಥದ್ದು. ಶರಣರ ಇದು ಯಾವ ಯುಗದಲ್ಲಿ ನಡೆದಿರ್ತಕ್ಕಂಥ ಚರಿತ್ರೆ ಅಂತ ತಿಳ್ಕೊಂಡಂದ್ರೆ ತೇತ್ರಾಯುಗ ಅಂತ ತಿಳ್ಕೊಂಡಂದ್ರೆ ಕೃತಯುಗ, ತೇತ್ರಾಯುಗ, ದ್ವಾಪಾರಯುಗ, ಕಲಿಯುಗ. ಇದು ಕಲಿಯುಗದಾಗ ಅದೀವಿ ನಾವು ಕಲಿಯುಗದೊಳಗದೀವಿ. ಇಂದ 2 ಯುಗ ಅಂದ್ರೆ ದ್ವಾಪಾರಕ್ಕಿಂತ ಮೊದಲ ಅಂದ್ರೆ 2ನೇ ಯುಗ ಅದು ಕೃತಯುಗ ಮತ್ತು ಇದು ತೇತ್ರಾಯುಗ. ಆ ತೇತ್ರಾಯುಗದಲ್ಲಿ ನಡೆದಿರ್ತಕ್ಕಂಥ ರಾಮನ ಜೀವನ ಚರಿತ್ರೆಯನ್ನು ಯುಗಾಂತರ ಪರ್ಯಂತರ ನಡ್ಕೊಂಡು ಬರ್ತೈತಲ್ಲ ಶರಣರ ನೆನಪಿರಲಿ. ನಮಗೂ ಅಯೋಧ್ಯದ ಗ್ರಾಮಕ್ಕೂ ಮತ್ತು ಉಪ್ಪಲ್ದಿನಿ ಗ್ರಾಮಕ್ಕೂ ಒಂದು ಅವಿನಾಭಾವ ಸಂಬಂಧ ಅಂತ ತಿಳ್ಕೋರಿ. ಯಾಕೆ ಅಂತ ತಿಳ್ಕೊಂಡಂದ್ರೆ ರಾಮನಿಲ್ಲದ ಊರು ಇಲ್ಲ, ಆಂಜನೇಯ ಇಲ್ಲದ ಊರು ಇರೋದಿಲ್ಲ. ಆದ್ರೆ ಎಂಥ ಒಂದು ಪವಿತ್ರವಾಗಿರುವಂಥ ಕ್ಷೇತ್ರ ಅಯೋಧ್ಯೆಯಲ್ಲಿ, ಉಪ್ಪಲ್ದಿನಿಯಲ್ಲಿ. ನೆನಪಿಟ್ಕೋಬೇಕು, ತೇತ್ರಾಯುಗದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆಯನ್ನು, ತೇತ್ರಾಯುಗದಲ್ಲಿ ನಡೆದು ಹೋಗಿರ್ತಕ್ಕಂಥ ಒಂದು ಮಹಾಮಹಿಮನಾಗಿರ್ತಕ್ಕಂಥ ಶ್ರೀಮನ್ನಾರಾಯಣ ವಿಷ್ಣುವಿನ ಅವತಾರವೇ ಶ್ರೀ ರಾಮಚಂದ್ರ ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರೆ. ನಾವೆಲ್ಲರೂ ಕೂಡ ಚರಿತ್ರೆಯನ್ನು ಕೇಳಬೇಕಾದ್ರೆ ನಾವೆಲ್ಲರೂ ಕೂಡ ಮೈ ಮನಗಳನ್ನು ಕಿವಿಯನ್ನಾಗಿರಿಸಿಕೊಂಡು ಕೇಳಬೇಕಂತ. ಮನಸ್ಸುಗಳನ್ನು ಕಿವಿಯನ್ನಾಗಿರಿಸಿಕೊಂಡು ಮೈ ತುಂಬ ಏನಂತ ತಿಳ್ಕೊಂಡು ಕಿವಿಯನ್ನಾಗಿರಿಸಿಕೊಂಡು ಕೇಳುವಂಥ ಚರಿತ್ರೆ ಅದು ರಾಮಚರಿತ್ರೆ ಅಂತ ತಿಳ್ಕೊಂಡಂತಾರೆ. ಅಂಥ ಪರಮ ಪವಿತ್ರವಾದ ಚರಿತ್ರೆಯನ್ನು ಎಲ್ಲಿ ರಾಮ ಚರಿತ್ರೆ ನಡೀತದ ಅಲ್ಲಿ ಸದಾವಕಾಲ ನಾನು ಇರ್ತೀನಿ ಅಂತ ತಿಳ್ಕೊಂಡು ಏನಂತ ತಿಳ್ಕೊಂಡ್ರೆ ಆಂಜನೇಯ ಮಾತು ಕೊಟ್ಟನ. ಹಾಗಾಗಿ ರಾಮಚರಿತ್ರೆ ಎಲ್ಲಿ ನಡೀತದ ನಾನು ಯಾವ ರೂಪದೊಳಗಾದರೂ ಕೂಡ ಬಂದು ನಾನು ಚರಿತ್ರೆಯನ್ನು ಕೇಳ್ತೀನಿ ಅನ್ನುವುದಕ್ಕಾಗಿ ಆ ಆಂಜನೇಯಗೋಸ್ಕರ ಇಲ್ಲಿ ಚಿತ್ರಾಸನ ಹಾಕಿರ್ತಿತ್ತು. ಅವು ಯಾವಾಗಲೂ ಇರ್ತಾನೆ. ಎಲ್ಲಿ ರಾಮನ ಚರಿತ್ರೆ ನಡೀತಿರೋದಲ್ಲ ನಾನು ಅಲ್ಲೇ ಇರ್ತೀನಿ ಅಂತ ತಿಳ್ಕೊಂಡು ಆಂಜನೇಯ ಮಾತು ಕೊಟ್ಟಿದ್ದಾನೆ. ಹಾಗಾಗಿ ಅವನೂ ಕೂಡ ಇಲ್ಲಿ ಇರ್ತಾನೆ ಅಂತ ತಿಳ್ಕೊಂಡು ಭಾವಿಸ್ಕೊಳ್ಳುವಂಥ ಸಂದರ್ಭ. ಹಾಗಾಗಿ ನಾವೆಲ್ಲರೂ ಏನಂತ ತಿಳ್ಕೊಂಡು ಅಂದ್ರೆ ರಾಮನ ಚರಿತ್ರೆ ಎಷ್ಟು ಪವಿತ್ರವಾಗಿರ್ತಕ್ಕಂಥದ್ದು ಅಂತ ತಿಳ್ಕೊಂಡಂದ್ರೆ 1 ತಾಸಿನ ಸುಖಕ್ಕಾಗಿ ನಿದ್ರೆಯನ್ನು ಮಾಡು, 1 ತಾಸಿನ ಸುಖಕ್ಕಾಗಿ ನಿದ್ರೆಯನ್ನು ಮಾಡು, 1 ತಿಂಗಳದ ಸುಖಕ್ಕಾಗಿ ಮದುವೆಯಾಗು, 1 ತಿಂಗಳದ ಸುಖಕ್ಕಾಗಿ ಮದುವೆಯಾಗು, 1 ತಾಸಿನ ಸುಖಕ್ಕಾಗಿ ನಿದ್ರೆಯನ್ನು ಮಾಡು, 1 ದಿನದ ಸುಖಕ್ಕಾಗಿ ಪ್ರಯಾಣವನ್ನು ಮಾಡು, 1 ತಿಂಗಳದ ಸುಖಕ್ಕಾಗಿ ಮದುವೆಯಾಗು, 6 ತಿಂಗಳದ ಸುಖಕ್ಕಾಗಿ ಒಂದು ಆಸ್ತಿಯನ್ನು ಮಾಡು, 1 ವರ್ಷದ ಸುಖಕ್ಕಾಗಿ ಒಂದು ಕಾರು ತೆಗೆದುಕೋ ಅಂತ ಹೇಳುತ್ತಾನೆ. ಆದರೆ ನೆನಪಿರಲಿ, 1 ತಾಸಿನ ಸುಖಕ್ಕಾಗಿ ನಿದ್ರೆಯನ್ನು ಮಾಡು. 1 ತಾಸು ಆರಾಮಾಗಿರ್ಬೇಕಂತ ತಿಳ್ಕೊಂಡು 1 ತಾಸು ಮಲ್ಕೊಂಡ್ರೆ ಆರಾಮಾಗಿ ಸುಖವಾಗಿರ್ತಾನೆ ಮನುಷ್ಯ. 1 ತಾಸಿನ ಸುಖಕ್ಕಾಗಿ ನಿದ್ರೆಯನ್ನು ಮಾಡು. 1 ತಾಸಿನ ಸುಖಕ್ಕಾಗಿ ಏನಂತ ತಿಳ್ಕೊಂಡ್ರೆ ನಿದ್ರೆ ಮಾಡಿದ್ರೆ ಆರಾಮಾಗಿರ್ತದೆ. ಮತ್ತು 1 ದಿನದ ಸುಖಕ್ಕಾಗಿ ಪ್ರಯಾಣವನ್ನು ಮಾಡು. ಅಕಸ್ಮಾತ್ ನಾವು ಯಾವ ಊರಿಗೆ ಹೊಂಟಿವಪ್ಪ ಅಂತ ತಿಳ್ಕೊಂಡ್ರೆ ಹೋಗುವಂಥ ಸಮಯದೊಳಗೆ ಯಾವುದೋ ಪ್ರಯಾಣ ಬೆಳೆಸಿರ್ತೀವಿ. ಇಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು, ತೀರ್ಥಕ್ಷೇತ್ರಕ್ಕೆ ನೋಡ್ಕೊಂಬರಕ್ಕೆ ಹೊಂಟೀವಿ ಅಂತ ತಿಳ್ಕೊಂಡು ಭಾಳ ಖುಷಿಯಾಗಿ ಹೋಗ್ತಿರ್ತೀವಿ. ಭಾಳ ಖುಷಿ ಇರ್ತದೆ. ಭಾಳ ಖುಷಿಯಿಂದ ಏನಂತ ತಿಳ್ಕೊಂಡ್ರೆ ಹೋಗುವಂಥ ಸಮಯದೊಳಗೆ ನಾವೆಲ್ಲರೂ ಖುಷಿಯಿಂದ ಹೊಂಟಿರ್ತೀವಿ. 150-200 ಕಿಲೋಮೀಟ್ರ್ ಹೋಗೋದ್ರಾಗ ನಮಗೆ ಬೇಸರ ಅನಿಸುತ್ತೆ. ಬ್ಯಾಡಪ್ಪ ಯಾವ್ದು ಪ್ರಯಾಣ ಅಂತ ತಿಳ್ಕೊಂಡು ಅನಿಸುತ್ತೆ. ಅದಕ್ಕೆ 1 ದಿನದ ಸುಖಕ್ಕಾಗಿ ಪ್ರಯಾಣವನ್ನು ಮಾಡು, 1 ತಿಂಗಳದ ಸುಖಕ್ಕಾಗಿ ಏನಂತ ತಿಳ್ಕೊಂಡ್ರೆ ಅವ್ರು ಹೇಳ್ತಾರೆ ಮದುವೆಯಾಗು. 1 ತಿಂಗಳದ ಸುಖಕ್ಕಾಗಿ ಮದುವೆಯಾಗು, ಮತ್ತು 6 ತಿಂಗಳದ ಸುಖಕ್ಕಾಗಿ ಏನಂತ ತಿಳ್ಕೊಂಡು ದೊಡ್ಡ ಆಸ್ತಿ ಮಾಡು, ಒಂದು ಆಸ್ತಿ ಮಾಡು, ಮತ್ತು 1 ವರ್ಷದ ಸುಖಕ್ಕಾಗಿ ಒಂದು ಕಾರು ತೆಗೆದುಕೋ. ಆದರೆ ಏನ್ರಿ ಬರೀ ಇದು 1 ದಿನ 1 ತಾಸು ಮತ್ತು 6 ತಿಂಗಳ ಇಷ್ಟ ಆಯಿತು. ಆದರೆ ನಾವು ಜೀವನ ಪರ್ಯಂತರ ಸುಖವಾಗಿ ಸಂತೋಷವಾಗಿರ್ಬೇಕಾದ್ರೆ ಏನು ಮಾಡಬೇಕಂತ ತಿಳ್ಕೊಂಡ್ರೆ ಶರಣರ ನಾವು ನೀವೆಲ್ಲರೂ ಕೂಡ ಜೀವನ ಪರ್ಯಂತರ ಸುಖವಾಗಿರ್ಬೇಕಂತ ತಿಳ್ಕೊಂಡ್ರೆ ಮರ್ಯಾದೆ ಪುರುಷೋತ್ತಮನಾಗಿರುವಂಥ ಶ್ರೀರಾಮಚಂದ್ರನ ಚರಿತ್ರೆಯನ್ನು ಕೇಳಿ ಸುಖವಾಗಿರೋದು ಜೀವನ ಪರ್ಯಂತರ ಅಂತ. ಜೀವನ ಪರ್ಯಂತರ ಸುಖವಾಗಿರೋದಂತ ತಿಳ್ಕೊಂಡ್ರೆ ಶ್ರೀರಾಮಚಂದ್ರನ ಚರಿತ್ರೆಯನ್ನು ಕೇಳಿದಾಗ ಜೀವನ ಪರ್ಯಂತರ ಸುಖ ಸಂತೋಷವನ್ನು ಸಿಗ್ತದೆ ನಿಮಗೆಲ್ಲರಿಗೂ. ಅದಕ್ಕೆ ಇದು ಸತ್ತವರ ಕಥೆಯಲ್ಲ, ಇದು ಜನನದ ಕುತ್ತದಲ್ಲಿ ಕುದಿದು ಕರ್ಮದ ಹೊತ್ತು ಹೋಗದೆ ಪುಂಡರಾಲಿಪ ಮತಿಗಳ ಗೋಷ್ಠಿ ಎಲ್ಲ ಇದು. ಸತ್ಯ ಶರಣರು ತಿಳಿಯುವುದು ಪ್ರಭುಲಿಂಗ ಲೀಲೆ ಎನ್ನುವ ಹಾಗೆ ನಾವೆಲ್ಲರೂ ಕೂಡ ಎಂಥ ಚರಿತ್ರೆಯನ್ನು ಕೇಳಕತ್ತೀವಂತ ತಿಳ್ಕೊಂಡ್ರೆ ಸತ್ತವರ ಕಥೆಯಲ್ಲ. ಎಷ್ಟೋ ಮಂದಿ ಸತ್ತು ಹೋಗ್ಯಾರ, ನಮ್ಮ ಮನೆಯಾಗ ಸತ್ತಾರ, ನಿಮ್ಮ ಮನೆಗೆ ಸತ್ತಾರ. ಆದ್ರೆ
ಅವ್ರ ಚರಿತ್ರೆ ಆಗಿಲ್ಲ. ಹೌದ್ರೆ? ಸತ್ತವರ ಕಥೆಯಲ್ಲ. ಮತ್ತು ರಾಮಚಂದ್ರ ಎಂಥವನು ಅಂತ ತಿಳ್ಕೊಂಡಂದ್ರೆ ಸುಮ್ಮನೆ ಎಲ್ಲ ನೆನಪಿರಲಿ. ಏನಂತ ತಿಳ್ಕೊಂಡಂದ್ರೆ ಯಾರ ದುಃಖ ಇದಂತ ತಿಳ್ಕೊಂಡು ಬಂದಾರ ಅವರ ದುಃಖವನ್ನು ಕಳೆದಾನೆ. ಯಾರ ಕಷ್ಟ ಅಂತ ತಿಳ್ಕೊಂಡು ಬಂದವರ ಕಷ್ಟಗಳನ್ನು ದೂರ ಮಾಡಿರ್ತಕ್ಕಂಥ ಚರಿತ್ರೆ. ಯಾರು ಪಾಪವನ್ನು ಇಟ್ಟುಕೊಂಡು ಬಂದಾರ ಅವರ ಪಾಪವನ್ನು ದೂರ ಮಾಡಿ ಅವರ ಪುಣ್ಯ ಪ್ರಾಪ್ತಿಯನ್ನು ಲಭಿಸಿರ್ತಕ್ಕಂಥ ಒಂದು ಪುಣ್ಯವಾಗಿರ್ತಕ್ಕಂಥ ಚರಿತ್ರೆ ಅದು ರಾಮಚರಿತ್ರೆ. ಶರಣರ ನೆನಪಿರಲಿ. ನಿಮಗೆಲ್ಲರಿಗೂ ಕೂಡ ಏನಂತ ತಿಳ್ಕೊಂಡಂದ್ರೆ ಶ್ರೀರಾಮನಾಗಿರ್ತಕ್ಕಂಥವನು ಎಂಥವನು ಅಂತ ತಿಳ್ಕೊಂಡಂದ್ರೆ ಶ್ರೀರಾಮ ಅಂತ ತಿಳ್ಕೊಂಡಂದ್ರೆ ಸಾಕು, ನಮ್ಮೊಳಗಿರ್ತಕ್ಕಂಥ ಪಾಪ ಎಷ್ಟೋ ದೂರ ಮೈಲು ಹೋಗ್ತದಂತ. ಅದಕ್ಕೆ ಅಂಥ ಒಂದು ಚರಿತ್ರೆ ಶ್ರೀರಾಮಚಂದ್ರನ ಚರಿತ್ರೆ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ. ಯಾರ ಕಷ್ಟದಲ್ಲಿ ಅದಾರ, ಯಾರ ದುಃಖದಲ್ಲಿ ಅದಾರ ಅವರ ಕಣ್ಣೀರನ್ನು ಒರೆಸಿರ್ತಕ್ಕಂಥವನು ಶ್ರೀರಾಮಚಂದ್ರ. ಶರಣರ ಏನು ಮಾಡಿದ? ಯಾರು ಹತ್ಕೊಂತ ಬಂದಿರ್ತಾರಲ್ಲ, ಅಳುತ್ತಾ ಬಂದಿರತಕ್ಕಂಥವ್ರನ್ನ, ದುಃಖಿತರಾಗಿ ಬಂದಿರತಕ್ಕಂಥವ್ರು ಅವರ ಕಣ್ಣೀರನ್ನು ಒರೆಸಿರುವಂಥವನವರು ಶ್ರೀರಾಮಚಂದ್ರ. ಅದಕ್ಕೆ ಸುಖಕ್ಕೆ ಸಬ್ ಸಾತ್ ದುಃಖ ಮೇನ ಕೋಹಿ ಅಂತ ಕರೀತಾರೆ. ಏನಂತ? ಸುಖದಲ್ಲಿ ಏನಂತ ತಿಳ್ಕೊಂಡು ನಿಮಗೆಲ್ಲರಿಗೂ ನಿಮ್ಮ ಮನೆ ಒಳಗೆ ಎಲ್ಲರೂ ಕೂಡ ಏನಂತ ತಿಳ್ಕೊಂಡು ಅಂದ್ರೆ ನಿಮಗೆಲ್ಲರಿಗೂ ಸುಖ ಐತಪ್ಪ ಅಂತ ತಿಳ್ಕೊಂಡ್ರೆ 4 ರೂಪಾಯಿ ನಾವು ಗಳಿಸೀವಿ, ನಾವು ಆರಾಮಾಗಿ ಜೀವನ ಮಾಡಕತ್ತೀವಿ ಅಂದ್ರೆ ನಮಗೆ ಬಂಧು ಬಳಗದವರು ಸಾಕಷ್ಟು ಮಂದಿ ಬರ್ತಾರೆ. ಶರಣರು ನಮ್ಮ ಬಂಧು ಬಳಗದವರು ಸಾಕಷ್ಟು ಮಂದಿ ಬರ್ತಾರೆ. ಅಕ್ಕ ಅಂತ ಬರ್ತಾರೆ, ಚಿಗವ ಅಂತ ತಿಳ್ಕೊಂಡು ಬರ್ತಾರೆ, ಅತ್ತಿ ಅಂತ ತಿಳ್ಕೊಂಡು ಬರ್ತಾರೆ. ನಮ್ಮ ಹತ್ರ 4 ರೂಪಾಯಿ ಇತ್ತು ಅಂತ ತಿಳ್ಕೊಂಡು ಸಂತೋಷವಾಗಿ ಜೀವನ ಮಾಡಕತ್ತೀವಿ ಅಂತ ತಿಳ್ಕೊಂಡು ಬಳಿಕ ಎಲ್ಲರೂ ಕೂಡ ಬರ್ತಾರೆ. ಅದೇ ನಮಗೆ ಬಡತನ ಬಂದೈತಿ, ದುಃಖ ಬಂದೈತಿ ಅಂದ್ರೆ ನಮ್ಮ ಹತ್ರ ಯಾರೂ ಬರಂಗಿಲ್ಲ. ನಮ್ಮ ಹತ್ರ ಹಣ ಇದ್ದಾಗ ಎಲ್ಲರೂ ಕೂಡ ಬರ್ತಾರೆ, ನಾವು ಸಂತೋಷವಾಗಿದ್ದಾಗ ಎಲ್ಲರೂ ಕೂಡ ಬರ್ತಾರೆ. ಆದರೆ ನಮಗೆ ಬಡತನ ಬಂದಾಗ, ಕಷ್ಟ ಬಂದಾಗ, ದುಃಖಿತರಾದಾಗ, ನಾವು ಅಳುತ್ತಿರುವಂಥ ಸಮಯದೊಳಗ ಯಾರು ಬರಂಗಿಲ್ಲ. ನೀವೊಂದು ಮಾತನ್ನಂಗಿಲ್ಲ. ಏನಂತ? ಹತ್ರ ಯಾರು ಅಳಂಗಿಲ್ಲ, ನಕ್ರ ಮತ್ತೆ ಹೇಳಲ್ಲ. ಹತ್ರ ಯಾರು ಅಳಂಗಿಲ್ಲ, ಹತ್ರ ಯಾರು ಅಳ್ತಾರೇನು? ನಕ್ರೆ ಎಲ್ಲರೂ ನಗ್ತಾರೆ. ಯಾಕೆ ಮತ್ತು ನಕ್ರೆ ಎಲ್ಲರೂ ಖುಷಿಯಾಗಿರ್ತಾರೆ, ಸಂತೋಷವಾಗಿದ್ದಾಗ ಎಲ್ಲರೂ ಬರ್ತಾರಂತ. ಹತ್ರ ಯಾರೂ ಅಳಂಗಿಲ್ರಿ, ಯಾರು ಅಳಂಗಿಲ್ಲ. ಆದರೆ ನಮ್ಮ ಕಣ್ಣೀರು ಒರೆಸಕ್ಕೆ ಒಬ್ಬ ಬೇಕಲ್ಲ. ಆದರೆ ಸುಖ ದುಃಖದಲ್ಲಿ ಶರಣರ ನೆನಪಿರಲಿ, ಸುಖಕ್ಕೆ ಸಬ್ ಸಾತ್. ಸುಖ ಬಂದಾಗ ಎಲ್ಲರೂ ನಮ್ಮ ಜೊತೆಗಿರ್ತಾರೆ, ದುಃಖ ಮೇನ ಕೋಹಿ. ದುಃಖ ಬಂದಾಗ ನಮ್ಮ ಜೊತೆಗೆ ಯಾರ್ಯಾರು ಬರೋಂಗಿಲ್ಲ. ಆದರೆ ನೆನಪಿರಲಿ, ಸುಖ ಬಂದಾಗ ರಾಮ ಇರ್ತಾನ, ದುಃಖ ಬಂದಾಗ ರಾಮ ಇರ್ತಾನೆ, ಕಷ್ಟ ಬಂದಾಗ ರಾಮ ಇರ್ತಾನೆ, ದುಃಖ ಬಂದಾಗ ರಾಮ ಇರ್ತಾನೆ, ಸುಖ ಬಂದಾಗ ಕೂಡ ರಾಮ ಇರ್ತಾನೆ. ಸುಖ ದುಃಖದಲ್ಲಿ ಸಮನಾಗಿ ನೋಡ್ತಕ್ಕಂಥವನು ಯಾರಾದರೂ ಇದ್ರ ಅದು ಪ್ರಭು ಆಗಿರ್ತಕ್ಕಂಥ ಶ್ರೀರಾಮಚಂದ್ರನ್ ನಮ್ಮನ್ನು ಕಾಪಾಡ್ತಕ್ಕಂಥವನು ಬೇರೆ ಯಾರೂ ಅಲ್ಲ. ನಮ್ಮನ್ನು ಕಾಪಾಡ್ತಾನ. ಆಂಜನೇಯ ಅಂತ ತಿಳ್ಕೊಂಡ್ರೆ ಸಾಕು, ರಾಮ ಅಂದ್ರೆ ಸಾಕು, ನಮಗಿರುವಂಥದ್ದು ಕಷ್ಟವನ್ನು ದೂರ ಮಾಡುವಂಥ ಶಕ್ತಿ. ಆದ್ರೆ ಬಂಧುಗಳಾದವರು ಬಂದುಂಡು ಹೋಗುವರು ಬಂಧನವ ಕಳೆಯಲರಿಯರು ಅಂತ ತಿಳ್ಕೊಂಡು ಕರೀತಾರ. ಶರಣರ ನಾವು ಯಾರ ಮನೆ ಮುಂದಾದರೂ ಹೋಗಿ ಹತ್ಕೊಂತ ನಿಂತ್ಕೊಂಡಿವಿ ಅಂದ್ರೆ ನಮ್ಮ ಕಣ್ಣೀರು ಒರೆಸೋರು ಯಾರೂ ಇಲ್ಲ. ಯಾರ ಮನೆ ಮುಂದೆ ನಿಮ್ಮ ಕಣ್ಣೀರು ಹಾಕಕ್ಕೆ ಹೋಗ್ಬೇಡ್ರಿ. ಯಾರ ಮುಂದೂ ಕೂಡ ನಿಮ್ಮ ದುಃಖವನ್ನು ಹೇಳಿಕೊಳ್ಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ದುಃಖವನ್ನು ಹೇಳ್ಕೋಬೇಕಂದ್ರೆ, ನಿಮ್ಮ ಕಷ್ಟವನ್ನು ಹೇಳ್ಕೋಬೇಕಂದ್ರೆ ಶ್ರೀ ಆಂಜನೇಯ ಹತ್ರ ಬಂದು ಹೇಳ್ಕೊರಿ, ನಿಮ್ಮ ಕಷ್ಟವನ್ನು ದೂರ ಮಾಡ್ತಾನ. ಅಕಸ್ಮಾತ್ ನಿಮಗೇನಾದರೂ ದುಃಖ ಅನಿಸಿತ್ತು, ದುಃಖ ಆಗೈತಪ್ಪ ಅಂತ ತಿಳ್ಕೊಂಡ್ರೆ ಆಂಜನೇಯ ಹತ್ರ ಬಂದು ದುಃಖವನ್ನು ನನಗೆ ಹಿಂಗೆ ಆಗೈತೆ ಅಂತ ತಿಳ್ಕೊಂಡು ಅವನ ಮುಂದೆ ಹಳ್ರಿ. ಆದರೆ ಇನ್ನೊಬ್ಬರ ಮುಂದೆ ಅಳಕ್ಕೆ ಹೋದ್ರಿ ಅಂದ್ರೆ ಅವ್ರು ನಿಮ್ಗೆ ಇನ್ನೂ ಕಣ್ಣೀರು ಬರೆಸ್ತಾರೆ ವಿನಃ ಅದು ಕಣ್ಣೀರು ಬರೆಸೋರಲ್ಲ. ನಿಮಗಿನ್ನ ಕಣ್ಣೀರು ಬರೆಸ್ತಾರೆ ವಿನಃ ನಿಮ್ಮ ಕಣ್ಣೊಳಗೆ ನೀರು ಇನ್ನೂ ತರಿಸ್ತಾರೆ. ಆದರೆ ಕಣ್ಣೀರು ಒರೆಸೋರು ಯಾರೂ ಅಲ್ಲ. ಕಣ್ಣೀರು ಒರೆಸೋವನು ಶ್ರೀರಾಮ ಆಂಜನೇಯ. ಶರಣರ ನೆನಪಿರಲಿ, ಯಾರೋ ಒಬ್ರು ಹೆಣ್ಮಗಳು ಮಾತಾಡ್ಸಕ್ಕೆ ಹೋಗಿದ್ಲಂತ. ಮಾತಾಡ್ಸಕ್ಕೆ ಹೋಗಂಗಿಲ್ಲ. ಯಾವಾಗ ಹೋಗ್ಯಾರ ಹೇಳಿ ಮಾತಾಡ್ಸಕ್ಕೆ? ಅವ್ರ ಮನೆಯಾಗ ಆ ಹೆಣ್ಮಗಳು ಗಂಡ ತೀರ್ಕೊಂಡಾಗ ನೀವೇನು ಮಾಡ್ತೀರಿ? ನಿನ್ನೆ ಅಂತ ತೀರ್ಕೊಂಡಿದ್ದ ಇವತ್ತಿನ ನಾಳೆ ಅಂತ ಹೋಗಿ ಮಾತಾಡ್ಸಕ್ಕೆ ಹೋಗ್ತೀರಿ. ಹೌದಲ್ಲ? ಏನೇನೋ ಮಾಡ್ಕೊಂಡು ಮಾತಾಡ್ಸಕ್ಕೆ ಹೋಗ್ತೀರಿ. ಹಂಗೊಬ್ಬ ಹೆಣ್ಮಗಳು ಮಾತಾಡ್ಸಕ್ಕೆ ಹೋದ್ಲಂತ. ಏನಂತ? ಆ ಹೆಣ್ಮಗಳು ಹಂಗೆ ಸುಮ್ಮನೆ ಹೋಗಲಿಲ್ಲ. ಒಂದಿಷ್ಟು ರೊಟ್ಟಿ ಮಾಡ್ಕೊಂಡು ರೊಟ್ಟಿ ತೊಗೊಂಡು ಪಲ್ಯ ತೊಗೊಂಡು ಹೋಗಿ ಮಾತಾಡ್ಸಕ್ಕೆ ಹೋತು. ಮಾತಾಡ್ಸಕ್ಕೆ ಹೋಗೈತೆ, ಮಾತಾಡಿಸಿದ್ಲು. ಪಾಪ ಹೆಣ್ಮಗಳು ಗಂಡನ ತೀರ್ಕೊಂಡಿದ್ರು ದುಃಖದಾಗ ಮಲ್ಕೊಂಡಿತ್ತು. ಎಲ್ಲರೂ ಬರೋರು ಮಾತಾಡಿಸೋರು. ಈ ಹೆಣ್ಮಗಳು ಮಾತಾಡ್ಸಕ್ಕೆ ಹೋಗೈತೆಲ್ಲ ಹೋಗಿ ಮಾತಾಡ್ಸಕೈತೆ. ಯಾಕೆ ಇದು ಮಾಡ್ತಿ? ಯಾರ ಮನೆಯಾಗ ಇಲ್ಲ ಹೇಳಿ? ಸಾವು ಎಲ್ಲರ ಮನೆಯಾಗ ಐತೆ, ಹಂಗಾತಿ, ಇವ್ರ ಮನೆಯಾಗ ಹಿಂಗಾಗೈತಿ, ಇವ್ರ ಮನೆಯಾಗ ಹಿಂಗಾಗೈತಿ, ಹೇಳು ಅಂತ ತಿಳ್ಕೊಂಡಂದು
ಆ ಹೆಣ್ಮಳು ಮಲ್ಕೊಂಡಕ್ಕಿನ ಎಬಿಸಿ ಕುಂದರ್ಸಿ ಏನಂದ್ಲು, ಯವ್ವ ತಗೋ ಒಂದು ರೊಟ್ಟಿ ತಗೋ ಅಂತ. ಯವ್ವ ಯಾರು ರೊಟ್ಟಿ ಒಲ್ಲೆ ಅಂದ್ಲಕ್ಕೆ. ಪಾಪ ದುಃಖದಾಗ ಅದಾಳಂದ ಬಳಿಕ ಆಕೆ ರೊಟ್ಟಿ ಉಣ್ಣಾಕ ಒಲ್ಲೆ ಅಂತ ತಿಳ್ಕೊಂಡು ಅನ್ನಕತ್ತಿದ್ಲು. ಗಂಡಸತ್ತ ದುಃಖಿನೊಳಗೆ ಹಾಳಾಕತ್ತಾಳ. ಈ ಹೆಣ್ಮಗಳು ಏನು ಮಾಡಿದ್ಲು, ಯವ್ವ ಎಲ್ಲರ ಮನೆಗೆ ದುಃಖ ಇದ್ದಿದ್ದ ಕಷ್ಟ ಇದ್ದಿದ್ದು ತಗೋ ಅಂತ ತಿಳ್ಕೊಂಡು ಹುಣಿಸಿದ್ಲು. ಏನು ಮಾಡಿದ್ಲು, ಒತ್ತಾಯ ಮಾಡಿ ಹುಣಿಸಿದ್ಲು. ಹುಣಿಸ್ಯಾಳ ತಾನ ಹುಣಿಸಿದ ಬಳಿಕ ಹುಣಿಸಿ ಬಂದು ಒಂದು ಅರ್ಧ ತಾಸು ಆಗಿತ್ತು. ಪಕ್ಕದ ಮನೆಯವ್ರು ಕೇಳಿದ್ರು, ಎಲ್ಲಿಗೆ ಹೋಗಿದ್ದೆ ಇವ? ಹಿಂಗವ ನಿನ್ನೆ ಹಿಂಗಾಗಿ ತೆಗಿತ್ತಲ್ಲ ಅಲ್ಲಿ ಮಾತಾಡ್ಸೋಕೆ ಹೋಗಿದ್ನಿಲ್ಲವ ಅನ್ಲಕ್ಕೆ. ಹೋಗಿದ್ದೆ ಯವ್ವ ಮಾತಾಡ್ಸೋಕೆ ಹೋಗಿದ್ದೆ. ಹೋದ ಬಳಿಕ ನಾನು ಒಂದು ರೊಟ್ಟಿ ತಿಂತಾಳಂತ ನಾ ಮಾಡಿದ್ದೆ, 3 ರೊಟ್ಟಿ ತಿಂದ್ಲ ಯವ್ವಾಕೆ. ಇವ್ರು ಮಾತಾಡ್ಸೋಕೆ ಹೋದಾರ ಏನು, ಇವ್ರು ಕಣ್ಣೀರು ಒರ್ಸೋಕೆ ಹೋದಾರ, ಇನ್ನೂ ಸ್ವಲ್ಪ ಕಣ್ಣೀರು ತರ್ಸೋಕೆ ಹೋದಾರ ಇವ್ರು. ಪಾಪ ಅದು ದುಃಖದಾಗ ಐತಂತ ಅದು ಕುಂತೈತೆ. ಇವ್ರು ಏನು ಮಾಡಿದ್ರು, ಹುಣ್ಣು ಅಂತ ತಿಳ್ಕೊಂಡು 1 ರೊಟ್ಟಿ ತಿನ್ನೋದು 4 ರೊಟ್ಟಿ ತಿನ್ನಿಸಿ ಹೇಳ ಬಂದು ಮಂದಿ ಮುಂದೆ ಅನ್ನೋ, ಯವ್ವ ಗಂಡಸದ್ದು ಚಿಂತಿಲ್ಲ ಅದಕ್ಕೆ 4 ರೊಟ್ಟಿ ತಿಂತು ನೋಡೋದು. ಹಿಂಗಂದ್ರೆ ಹೆಂಗಾಗ್ಬೋದು? ಅದಕ್ಕೆ ಅವ್ರು ಹೇಳುತ್ತಾರ, ಸುಖ ದುಃಖದಲ್ಲಿ ಇವರು ಕಣ್ಣೀರನ್ನು ತರಿಸುವರು ಬೇರೆ, ಕಣ್ಣೀರು ಒರೆಸುವರು ಬೇರೆ. ನಾವೆಲ್ಲರೂ ಕಣ್ಣೀರು ತರಿಸೋರು, ಆದರೆ ಕಣ್ಣೀರು ಒರೆಸೋ ಬೋಧನ ಆಂಜನೇಯ ಅದಾನ, ಕಣ್ಣೀರು ಹೊರಸೋ ಬೋಧನ ಶ್ರೀರಾಮಚಂದ್ರ ಅದಾನ. ಶರಣರ ಅಂತ ಬದಾನ ಶ್ರೀರಾಮಚಂದ್ರ ಪ್ರಭು ಅಂತ ಕರ್ಕೊಂಡು ಬಂದರು ಅವನಿಗೆ. ಅದಕ್ಕೆ ಅವನಿಗೆ ಹೇಳ್ತಾರ, ಸತ್ತಬರ ಕಥೆಯೆಲ್ಲ ಇದು ಜನನದ ಕುತ್ತದಲ್ಲಿ ಕುದಿದು ಕರ್ಮದ ಹೊತ್ತು ಹೋಗದೆ ಪುಂಡರಾಲಿಪ ಮತ್ತ ಮತಿಗಳ ಗೋಷ್ಠಿ ಎಲ್ಲ ಇದು. ಸತ್ಯ ಶರಣರು ತಿಳಿಯುವುದು ಪ್ರಭುಲಿಂಗ ಲೀಲೆ ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರ. ಇದು ಸತ್ತಬರ ಕಥೆ ಎಲ್ಲ. ನೀವು ಕರೆದಾಗ ರಾಮ ನಿಮ್ಮ ಮನೆ ಒಳಗೆ ಬರ್ತಾನೆ, ನಿಮ್ಮ ಆಂಜನೇಯ ನಿಮ್ಮ ಮನೆ ಒಳಗೆ ಬರ್ತಾನೆ ಅಂತ ತಿಳ್ಕೊಂಡು ಅಂತಾರ. ಇದು ಸತ್ತಬರ ಕಥೆ ಎಲ್ಲ. ಎಷ್ಟೋ ಮಂದಿ ತೀರ್ಕೊಂಡಾರ, ನಮ್ಮ ಮನೆ ತೀರ್ಕೊಂಡಾರ, ನಿಮ್ಮ ಮನೆ ತೀರ್ಕೊಂಡ್ರಲ್ರಿ, ಎಷ್ಟೋ ಮಂದಿ ತೀರ್ಕೊಂಡಾರ. ಇದು ಸತ್ತಬರ ಕಥೆ ಎಲ್ಲ. ಪ್ರಪಂಚದೊಳಗೆ 3 ರೀತಿ ಒಳಗೆ ತೀರ್ಕೊಳ್ತಾರೆ, 3 ರೀತಿ ಒಳಗೆ ಸಾಯ್ತಾರೆ. ಯಾರು? ಸತ್ತು ಹೋದವರು, ಇದ್ದು ಸತ್ತವರು, ಇನ್ನು ಸತ್ತು ಬದುಕಿದವರು ಅಂತ. ಸತ್ತು ಹೋದವರು ಹೇಗಿರ್ತಾರೆ ಅಂತ ತಿಳ್ಕೊಂಡಂದ್ರೆ, ಅವರು ಉಸಿರಿನ ಜೊತೆಗೆ ತಮ್ಮ ಹೆಸರನ್ನು ಅಳಿಸಿಕೊಂಡು ಹೋದವರಿಗೆ ಸತ್ತು ಹೋದವರು ಅಂತ ಕರೀತಾರೆ. ತಮ್ಮ ಯಾವಾಗ ಉಸಿರು ಹೋದ ಬಳಿಕ ಅವರ ಹೆಸರನ್ನು ಕೂಡ ಅಳಿಸಿಕೊಂಡು ಹೋದವರಿಗೆ ಸತ್ತು ಹೋದವರು ಅಂತ ಕರೀತಾರೆ. ಹೌದ್ರೆ? ನಾ ಕೇಳುತ್ತೇನೆ, ನಿನ್ನ ಹೆಸರೇನು? ಮಲ್ಲಪ್ಪ, ಬಾಲಪ್ಪ. ಬಾಲಪ್ಪ. ನಿಮ್ಮ ಅಪ್ಪನ ಹೆಸರು? ಹನುಮಪ್ಪನ ಅಪ್ಪನ ಹೆಸರು? ಬಾಲಪ್ಪನ ಅಪ್ಪನ ಹೆಸರು? ನೋಡಿ, ಗೊತ್ತಿಲ್ಲ. ಇದು ಎಡತಲಿಗೆ ಗೊತ್ತಿಲ್ಲ. ಒಂದು 2 ತಲೆಮಾರಿಗೆ ಗೊತ್ತಾಗಿಲ್ಲ ನಮಗೆ. ನಮ್ಮಂದೇ ಅಷ್ಟೇ ರೀ, ನಿಮ್ಮದು ಅಷ್ಟ. ನಿನ್ನ ಹೆಸರು ಶಿವನಾಗ ನೀಲಕಂಠ ಅಪ್ಪನ ಹೆಸರು ಶಿವನಾಗ ಮುದುಕೈನ ಅಪ್ಪನ ಹೆಸರು ಗೊತ್ತಿಲ್ಲಯ್ಯ. ನಮ್ಮದಾಗ ಗೊತ್ತಿಲ್ಲ, ಮತ್ತು ಮಂದಿ ತೊಗೊಂಡು ಏನು ಮಾಡು ಪಾಪ. ಯಾಕೆ ಗೊತ್ತಿಲ್ಲ? ಅವರು ಈ ಸಮಾಜಕ್ಕೋಸ್ಕರ ಏನೂ ಮಾಡಿಲ್ಲ. ಯುಗಗಳ ಪರ್ಯಂತರ ಅವರ ಚರಿತ್ರೆ ನಾವು ಕೇಳ್ಕೊಂಡ ಬರಕತ್ತೀವಿ ಅಂತ ತಿಳ್ಕೊಂಡ್ರೆ, ಈ ಕತೆ ಯುಗ ಅಂತದ್ರಲ್ಲಿ ನಡೆದಿರ್ತಕ್ಕಂಥ ಕತೆ ಇದು ನಾವೆಲ್ಲರೂ ಕೂಡ ಇರ್ತಕ್ಕಂಥದ್ದು ಕಲಿಯುಗದೊಳಗೆ ಏನಂತ ತಿಳ್ಕೊಂಡ್ರೆ 75% ಪಾಪ ತುಂಬಿಕೊಂಡದಂತ 25% ಪುಣ್ಯ ಐತೆ ಅಂತ. ಬರೇ ಸುಳ್ಳು ಹೇಳ್ತೀವಂತ ನಾವು. ಬರೇ ಸುಳ್ಳು ಹೇಳ್ತಾರಂತ. ಸುಳ್ಳು ಹೇಳೋ ಮಂದಿ ಜಗತ್ತಿನೊಳಗೆ ಸಾಕಷ್ಟು ಐತೆ ಅಂತ ತಿಳ್ಕೊಂಡಂತಿರ್ತಾರೆ. ಮನೆಯಾಗ ಹಪ್ಪಗ ತಂದೆ ಸುಳ್ಳದ ತಂದೆ ಮಗ ಸುಳ್ಳು ಹೇಳೋದು, ಬರೀ ಹಿಂಗೆ ಸುಳ್ಳು ಹೇಳದೈತೆ ಅಂತ. ಇದು ಕಲಿಯುಗ. ಆದ್ರೆ ತೇತ್ರಾಯುಗದಲ್ಲಿ ನಡೆದಿರ್ತಕ್ಕಂಥ ಒಂದು ಚರಿತ್ರೆ ಘಟನೆ ಇಲ್ಲಿವರೆಗೂ ನಡ್ಕೊಂಡು ಬಂದೈತೆ ಅಂತ ತಿಳ್ಕೊಂಡ್ರೆ ಹೆಂಗಿರಬೇಕು, ಏನು ಕೆಲಸ ಮಾಡಿರ್ಬೇಕು, ಅವನು ಏನು ಘನಕಾರ್ಯ ಮಾಡಿರ್ಬೇಕಲ್ಲ. ಸಮಾಜಕ್ಕೋಸ್ಕರ ತನ್ನ ಜೀವನವನ್ನೇ ಯಾರು ಮುಡುಪಾಗಿಡ್ತಾರೆ, ಸಮಾಜಕ್ಕೋಸ್ಕರ ಸಮಾಜವೇ ನನ್ನ ಉಸಿರು, ಸಮಾಜವೇ ನನ್ನ ಬಾಳು, ನನ್ನ ಸಮಾಜವೇ ನನ್ನ ಬದುಕು ಅಂತ ತಿಳ್ಕೊಂಡು ಯಾರು ತಮ್ಮ ಬದುಕನ್ನು ಮೀಸಲಾಗಿಟ್ಟಿರ್ತಾರೆ, ಅವರು ಸಮಾಜದೊಳಗೆ 100 ವರ್ಷಗಳಲ್ಲ, ಯುಗ ಪರ್ಯಂತರ ಕೂಡ ಅವರ ಹೆಸರು ಅಜರಾಮರವಾಗಿ ಉಳಿತದ ಅಂತ ತಿಳ್ಕೊಂಡಂತ. ಅಜರಾಮರವಾಗಿ ಉಳಿತಾರೆ. ಅದಕ್ಕೆ ನಮ್ಮ ಮನೆಯಾಗ ಸತ್ತು ಹೋದವರು ಹೋಗ್ಯಾರ, ಅವ್ರ ಹೆಸರು ಉಳ್ಕೊಂಡಿಲ್ಲ. ನಮ್ಮನೆ ಸತ್ತರು ಎಷ್ಟೋ ಮಂದಿ ತೀರಿಕೊಂಡು ಹೋಗ್ಯಾರ, ಅವ್ರ ಹೆಸರು ಉಳ್ಕೊಳ್ಳಿಲ್ಲ. ಯಾಕಂದ್ರೆ ಸಮಾಜಕ್ಕೋಸ್ಕರ ಅವ್ರು ಏನೂ ಮಾಡಿಲ್ಲ. ನನ್ನ ಹೆಂಡತಿ, ನನ್ನ ಹೊಲ, ನನ್ನ ಮಕ್ಕಳು ಅಂತ ತಿಳ್ಕೊಂಡು ಇಷ್ಟ ಜೀವನವನ್ನು ಮಾಡಿಕೊಂಡು ಹೋಗ್ಯಾರ ವಿನಃ ಅವ್ರು ಏನೇನೂ ಕೂಡ ಮಾಡಲಿಲ್ಲ. ಅದಕ್ಕೆ ಅವ್ರಿಗೆ ಹೇಳ್ತಾರೆ ಸತ್ತು ಹೋದವರು ಅಂತ. ಸತ್ತು ಹೋದವರು ಅಂತ ಕರೀತಾರೆ. ಇನ್ನು ಇದ್ದು ಸತ್ತವರು ಅಂತ ತಿಳ್ಕೊಂಡು ಅಂತಾರೆ. ಇದ್ದು ಸತ್ತವರು, ಇದು ಜೀವ ಐತ್ರಿ, ಜೀವದ. ಆದ್ರೆ ಅಂತ ತೊಗೊಂಡು ಏನು ಮಾಡೋದ್ರಿ? ಐತೆ, ನಮ್ಮದು ನಿಮ್ಮದು ಜೀವ ಐತೆ. ಇನ್ನಷ್ಟು ಮಂದಿ ಜೀವ ಬರ್ತೈತೆ, ಅವರು ಅದಾರ ಅಂತಿರ್ತಾರೆ. ನೀವೇನು
ಯಪ್ಪ ಎಂತೆಂಥರ್ನ ಒಯ್ತಾನೆ ದೇವ್ರು, ಇವನು ಒಯ್ಯಾವಲ್ಲ ಅನ್ನಂಗಿಲ್ಲ. ಮುಂಜಾನೆ ಒಂದು ಅವತಾರ ಬೇರೆ, ಸಂಜೆಗೆ ಒಂದು ಅವತಾರ ಬೇರೆ, ರೋಡ್ ಸರ್ವೆ ಮಾಡ್ಕೊಂಡು ಮನೆಗೆ ಬರ್ತಿರ್ತಾರೆ. ಅಲ್ಲ, ನಮ್ಮ ಉಪ್ಪಲ್ದಿನಿ ಗ್ರಾಮದಾಗ ಯಾರಿಲ್ರಿ, ನಮ್ಮ ಉಪ್ಪಲ್ದಿನಿ ಗ್ರಾಮದಾಗ ಯಾರ್ಯಾರಿಲ್ಲ, ನೀವೆಲ್ಲ ಭಾಳ ಪುಣ್ಯವಂತ್ರಿ. 9 ದಿನ ಏನೈತಲ್ಲ ಅವ್ರು ಪ್ರಮಾಣ ಮಾಡ್ಯಾರ, 9 ದಿನ ಹಿಂಗೆ ಹೊಳ್ಳಿ ನೋಡೋಂಗಿಲ್ಲ ಅಂತೇಳಿ. ಯಾರೋ ಹೊಳ್ಳಿ ನೋಡೋಂಗಿಲ್ಲ ಅಂತ ಪ್ರಮಾಣ ಮಾಡಿರಿ. ಎಷ್ಟು ದಿನ? ಜಾತ್ರೆ ಮುಗಿಯೋವರೆಗೆ ಒಟ್ಟ ಮುಟ್ಟಂಗಿಲ್ಲ ಅಂತ. ಇಷ್ಟು 9 ದಿನ ಇರಲಿ ನೋಡೋಣ. ಕೆಲವು ಮೊನ್ನೆ ಅಂದನ್ರಿ ಅವ, ಮೊನ್ನೆ ಒಬ್ಬ ಒಂದು ನನಗೆ, ನಿನಗೇನು ಗೊತ್ತೈತಿ ಸರ್ಕಾರ ನಡೆಯೋದು ನನ್ನಿಂದ ಅಂದವ. ನಾನು ಹೋಗಿ ಪಿಗ್ಮಿ ಕಟ್ಟಿದಾಗ ಸರ್ಕಾರ ನಡೀತೈತಿಲ್ಲ, ನಡೆಯಂಗಿಲ್ಲ ಅಂದವ. ಇಂಥವ್ರು ಇರ್ತಾರೆ ಜಗತ್ತಿನೊಳಗೆ. ಅದಕ್ಕೆ ಇಂಥವ್ರು ಹೇಳ್ತಾರ ಇದ್ದು ಸತ್ತವರು. ಮನೆಗೆ ಮಕ್ಕಳಿಗೆ ಬೇಸ್ರ, ಮನೆಯಾಗ ಹೆಂಡತಿಗೆ ಬೇಸ್ರ, ಮನೆಗೆ ಬಾರ, ಮಕ್ಕಳಿಗೆ ಬಾರ, ಹೆಂಡತಿಗೆ ಬಾರ, ಊರನ್ನರಿಗೆ ಬಾರ, ಎಲ್ಲರಿಗೆ ಬೇಸರವಾಗಿ ಜೀವನವನ್ನು ಮಾಡತಕ್ಕಂಥವ್ರಿಗೆ ಹೇಳ್ತಾರೆ ಇದ್ದು ಸತ್ತವರು ಅಂತ. ಇನ್ನು ಸತ್ತು ಬದುಕಿದವರು ಎಷ್ಟೋ ವರ್ಷಗಳಾಗ್ಯದ, ಯುಗಗಳಾಗ್ಯದ, ಕಳೆದು ಹೋಗೈತಿಲ್ಲ. ಅವ್ರು ತೀರ್ಕೊಂಡ್ರ, ಅವ್ರು ಸಾವಾಗ್ಯದ, ಅವ್ರು ಲಿಂಗೈಕ್ಯರಾಗ್ಯಾರ, ಅವರ ಅವತಾರ ಮುಗಿದೈತಿ. ಆದರೂ ಕೂಡ ಅವ್ರು ನೆನೆಸ್ತೀವಲ್ಲ. ಯುಗದಲ್ಲಿ ಯುಗಾಂತರವಾಗಿ ನಡೆದು ಹೋಗಿರ್ತಕ್ಕಂಥ ಒಂದು ಘಟನೆ ನಡೆದಿತ್ತಲ್ಲ, ಸ್ಮರಣೆ ಮಾಡ್ತೀವಲ್ಲ, ಅದಕ್ಕೆ ಅವ್ರು ಏನಂತಾರ ಸತ್ತು ಬದುಕಿದವರು. ಯಾರಪ್ಪ ಸತ್ತು ಬದುಕಿದವರು? ರಾಮಚಂದ್ರ, ಆಂಜನೇಯ. ಇವರೆಲ್ಲರೂ ದೇವತಾ ಪುರುಷಗಳು ಅಂತ ಕರೀತಾರೆ. ನರಮಾನವರಲ್ಲ ಶರಣರ, ಇವರು ನರಮಾನವರಲ್ಲ, ದೇವತಾ ಪುರುಷರು ಇವರು. ಇವರು ಯಾವಾಗಂತ ತಿಳ್ಕೊಂಡಂದ್ರೆ ಯುಗಾಂತರದ ಒಳಗೆ ಇವರು ಏನ ಕಷ್ಟಗಳು ಬಂದರೂ ಕೂಡ ಅವ್ರ ಕಷ್ಟಗಳನ್ನು ಏನಂತ ತಿಳ್ಕೊಂಡಂದ್ರೆ ಮಾನವರ ಕಷ್ಟಗಳನ್ನು, ಭಕ್ತರ ಕಷ್ಟಗಳನ್ನು ದೂರ ಮಾಡಲಿಕ್ಕೋಸ್ಕರ ಅವತಾರವನ್ನು ಎತ್ತಿಕೊಂಡು ಬಂದಿರತಕ್ಕಂಥವ್ರು ಅಂತ ತಿಳ್ಕೊಂಡು ಕರೀತಾರೆ. ಯುಗಾಂತರ ಅಂತ ಕರೀತಾರೆ. ಅದಕ್ಕೆ ಇವ್ರಿಗೆ ಏನಂತ ತಿಳ್ಕೊಂಡಂತಾರ ಅವತಾರಿ ಪುರುಷರು ಅಂತ ಕರ್ಕೊಂಡು ಬರ್ತಾರೆ. ಅವ್ರಿಗೆ ಅವತಾರಿಕರು ಅಂತ ಕರೀತಾರೆ. ಅದಕ್ಕೆ ಇವರು ಯುಗಾಂತರದಲ್ಲಿ ಜನಿಸಿ ಬರ್ತಾರ ಅಂತ ಹೇಳ್ಕೊಂಡು ಬರ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ತಿಳ್ಕೊಂಡು ಹೇಳ್ತಾನೆ. ಯಾವಾಗ ಧರ್ಮ ನಾಶವಾಗ್ತದ, ಧರ್ಮ ನಾಶವಾಗುವಂಥ ಸಮಯದೊಳಗೆ ನಾನು ಮತ್ತೆ ಜನಿಸಿ ಬರುತ್ತೇನೆ ಅಂತ ತಿಳ್ಕೊಂಡು ಹೇಳಿಕೊಂಡು ಬರ್ತಾನಂತ. ಯಾವಾಗ ಧರ್ಮ ನಾಶವಾಗುವಂಥ ಪರಿಸ್ಥಿತಿ ಬರ್ತೈತಿಲ್ಲ, ಅಂಥ ಸಮಯದೊಳಗೆ ನಾನು ಜನಿಸಿ ಬರುತ್ತೇನೆ ಅಂತ ತಿಳ್ಕೊಂಡು ಹೇಳಿಕೊಂಡು ಬರ್ತಾನಂತ. ಹಾಗಾಗಿ ಶ್ರೀರಾಮಚಂದ್ರ ಮಾನವ ದೇಹವನ್ನು ಧರಿಸಿಕೊಂಡು ಬಂದು ವಿನಃ, ಆದರೆ ಅವನು ದೇವತಾ ಪುರುಷ ಅಂತ ಕರೀತಾರೆ. ಅವನಿಗೆ ಶ್ರೀಮನ್ನಾರಾಯಣ ಪ್ರತಿ ಸ್ವರೂಪವೇ, ವಿಷ್ಣು ಪರಮಾತ್ಮನ ರೂಪವೇ ಶ್ರೀರಾಮಚಂದ್ರ ಅಂತ. ವಿಷ್ಣು ಪರಮಾತ್ಮನ ರೂಪವೇ ಶ್ರೀರಾಮಚಂದ್ರ ಅಂತ ಕರೀತಾರೆ. ಅವನು ಬರಲಿಕ್ಕೆ ಕಾರಣಗಳು ಇತ್ತು. ಅವನು ಬರಬೇಕಾಗಿತ್ತು, ಈ ಭೂಮಿಗೆ ಅವತಾರವಾಗಬೇಕಾಗಿತ್ತು. ಹಾಗಾಗಿ ಅವ ಏನಂತ ತಿಳ್ಕೊಂಡಂದ್ರೆ ಬರುವುದಕ್ಕಾಗಿ ಕಾರಣ ಇಟ್ಟುಕೊಂಡು ಬಂದ. ಶರಣರ ಅವ ಕಾರಣ ಇಟ್ಕೊಂಡು ಬರ್ತಾನ, ಕಾರಣ ಇಟ್ಕೊಂಡು ಬಂದ. ಶರಣರ ಏನು ಕಾರಣ ಇಟ್ಕೊಂಡು ಬಂದ ಅಂತ ತಿಳ್ಕೊಂಡಂದ್ರೆ, ಭೂಮಿ ಒಳಗೆ ಏನೆಲ್ಲ ಅಲ್ಲೋಲ ಕಲ್ಲೋಲ ಆಗ್ಲಿಕ್ಕತ್ತಿತ್ತು, ಧರ್ಮ ಗ್ಲಾನಿ ಆಗ್ಲಿಕ್ಕತ್ತಿತ್ತು, ಧರ್ಮ ನಾಶ ಆಗ್ಲಿಕ್ಕತ್ತಿತ್ತು, ರಾಕ್ಷಸರ ಹಾವಳಿ ಜಾಸ್ತಿ ಆಗಿತ್ತು, ರಾಕ್ಷಸರ ಉಪಟಳ ಜಾಸ್ತಿ ಆಗಿರೋ ಸಮಯದೊಳಗ, ಅಂತ ಒಂದು ಪ್ರಸಂಗದೊಳಗ ಈ ಭೂಮಂಡದೊಳಗ ಆ ರಾಕ್ಷಸರ ಸಂಖ್ಯೆ ಜಾಸ್ತಿ ಆಗುತ್ತಾ ಹೋಗಬೇಕಾದ್ರ ಅವಾಗ ರಾಮನ ಅವತಾರ ಆಗ್ಲಿಕ್ಕತ್ತು. ಅದಕ್ಕೆ ಅವನ ಶ್ರೀರಾಮ ನೀವು ಜನಸಬೇಕಂತ ತಿಳ್ಕೊಂಡು, ನೀವು ಹುಟ್ಟಿ ಬರಬೇಕು, ಈ ಭೂಮಿ ಒಳಗೆ ಅವತಾರ ಆಗಬೇಕಂತ ತಿಳ್ಕೊಂಡು ನಾರಾಯಣನಿಗೆ ಎಲ್ಲರೂ ದೇವತೆಗಳು ಹೋಗಿ ಹೇಳಾಕತ್ತಿದ್ರಂತ, ಯಪ್ಪ ನಿನ್ನಿಂದ ಸಾಧ್ಯ, ಯಾರನ್ನ ನೀನು ಬಂದು ಈ ಭೂಮಿಯ ಮೇಲೆ ಬಂದು ಅವತಾರ ಆದಿ ಅಂತ ತಿಳ್ಕೊಂಡಂದ್ರೆ ರಾಕ್ಷಸರ ಸಂಹಾರವಾಗ್ತದೆ ವಿನಃ ಉಳಿದವರಿಂದ ಯಾರಿಂದಲೂ ಕೂಡ ಸಂಹಾರ ಆಗಂಗಿಲ್ಲ. ನೀನು ಈ ಭೂಮಿ ಒಳಗೆ ಅವತಾರವಾಗಬೇಕು ಅಂತ ತಿಳ್ಕೊಂಡು ಎಲ್ಲರೂ ದೇವತೆಗಳು ಏನು ಮಾಡಿದ್ರು, ಹಠ ಮಾಡಾಕತ್ತಿದ್ರು, ನೀ ಬರಬೇಕು, ಈ ಭೂಮಿ ಒಳಗೆ ಬರಬೇಕು ಅಂತ ತಿಳ್ಕೊಂಡಂದಾಗ ಅವಾಗ ಕಾರಣ ಇಟ್ಕೊಂಬರ್ಬೇಕು. ಶರಣರೇ, ಕಾರಣ ಇಟ್ಕೊಂಬರ್ಬೇಕು. ಏನು ಕಾರಣ ಅಂತ ತಿಳ್ಕೊಂಡಂದ್ರೆ, ನಾವು ನೀವೆಲ್ಲರೂ ಕಾರಣ ಇಟ್ಕೊಂಡು ಬರಲಿಲ್ಲ. ಮಹಾತ್ಮರಾಗಿರ್ತಕ್ಕಂಥವರು ಕಾರಣ ಇಟ್ಕೊಂಡು ಬಂದರು, ತಮ್ಮ ಕಾರ್ಯವನ್ನು ಮುಗಿಸ್ಕೊಂಡು ಏನು ಮಾಡ್ತಾರೆ, ಆ ಕಾರ್ಯ ಮುಗಿದ ಬಳಿಕ ಯಾರಿಗೂ ಹೇಳದಂತ ಹೋಗಿಬಿಡ್ತಾರೆ. ಗುರುಪುಟ್ಟರಾಜರಂತವರು ಈ ಭೂಮಿಗೆ ಬಂದರು, ಯಡಿಯೂರು ಸಿದ್ಧಲಿಂಗೇಶ್ವರಂತವರು ಈ ಭೂಮಿಗೆ ಬಂದರು, ಹಾನಗಲ್ಲ ಗುರುಕುಮಾರೇಶ್ವರ ಈ ಭೂಮಿಗೆ ಬಂದರು, ಶರಣಬಸವೇಶ್ವರರು ಈ ಭೂಮಿಗೆ ಬಂದರು, ಗರಗದ ಮಡಿವಾಳಪ್ಪ ಈ ಭೂಮಿಗೆ ಬಂದ,
ಸದ್ಗುರು ಸಿದ್ಧಾರೂಢರು ಈ ಭೂಮಿಗೆ ಬಂದರು, ಅನೇಕರು ಕೂಡ ಬಂದರು, ಕಾರಣವನ್ನು ಇಟ್ಟುಕೊಂಡು ಬಂದಿದ್ದರು. ಕಾರಣ ಮುಗೀತು, ತಮ್ಮ ಕಾರ್ಯ ಮುಗಿದ ಬಳಿಕ ಅವ್ರಿಗೆ ಯಾರಿಗೆ ಹೇಳಿಲ್ಲ, ಹೇಳಾರ್ದು ಹೋಗ್ಬಿಟ್ರಂತ. ಅದಕ್ಕೊಂದು ಮಾತು ಹೇಳ್ತಾರೆ, ಕರೆಯದೆ ಬರುವವರ ಶರಣರ ಸರ್ವಜ್ಞ ಒಂದು ಮಾತು ಹೇಳ್ತಾನ, ಏನಂತ? ಕರೆಯದೆ ಬರುವವರ ಮುಂದೆ ಬರಿಗಾಲಲ್ಲೇ ನಡೆಯುವವರ, ಬರೆಯದೆ ಓದುವವರ, ಬರಿಗಾಲಲ್ಲೇ ನಡೆಯುವವರ ಡ್ಯಾಶ್ ಅಂದ ಸರ್ವಜ್ಞ. ಅದನ್ನು ಹೇಳಂಗಿಲ್ಲ, ಅಲ್ಲೊಂದು ಶಬ್ದ ಬಳಸಿ ನಾವು. ಕರೆಯದೇ ಬರುವವರ, ಬರೆಯದೇ ಓದುವವರ. ಬರೆಯಕ್ಕೆ ಬರಂಗಿಲ್ರಿ, ಆದ್ರೆ ಓದ್ತಾನೆ, ಹೌದಲ್ರಿ? ಬರೆಯಕ್ಕೆ ಬರಂಗಿಲ್ಲ, ಓದ್ತಾನೆ. ಏನಂತ? ಬರೆಯದೇ ಓದುವವರ, ಬರಿಗಾಲಲ್ಲೇ ನಡೆಯುವವರ ಡ್ಯಾಶ್ ಅಂದ ಸರ್ವಜ್ಞ. ನೋಡ, ಒಂದು ಚಲೋ ಮಾತು ಹೇಳಿ, ನಾ ಹೇಳಂಗಿಲ್ಲ, ಅದನ್ನು ಹೇಳಿದ್ರೆ ನೀವು ಮತ್ತೆ ಬೈತೀರಿ. ಅಂಥದ್ದು ಮಾತು ಹೇಳಿದಾವ ಅದ್ರಾಗ. ಕರೆಯದೇ ಬರುವವರ ಶರಣರ, ನಾನು ಅಂತೀನಿ, ನಿಮ್ಮನ್ನು ಇಲ್ಲಿ ಯಾರು ಕರೆದ್ರು ಬರ್ರಿ ಅಂತೇಳಿ? ಒಯ್ಕು ಬಿಡ್ರಿ ಸರ್ ನೀವು ಹಿಂಗೆ ಅಂದ್ರೆ. ಮನ್ಯಾಗ ನಾವು ಚಲೋ ಚಲೋ ಧಾರಾವಾಹಿ ಬಿಟ್ಟು ಇಲ್ಲಿ ನೋಡಕ್ಕೆ ಬಂದೀವಿ, ನೀ ಹಿಂಗೆ ಅಂತೀಯ ಅಂದ ಬಳಿಕ ಎದ್ದೊಕ್ಕಿ ಬಿಡತ್ತಾಗ. ಕರೆಯದೇ ಬರುವವರು, ಕರೆಯದೇ ಬರುವವರು. ನಾನು ನಿಮ್ಮ ಮನೆಯಾಗಿಂದ ಇಲ್ಲಿ ಬರ್ರಿ ಅಂತ ತಿಳ್ಕೊಂಡು ಅನ್ಲಿಲ್ಲವ. ಕೆಲವೊಂದು ಸಮಯದೊಳಗೆ ಏನು ಅನ್ಬೇಕಂತ, ಕೆಲವೊಂದು ಸಮಯದೊಳಗೆ ಕರೆದ್ರು ಹೋಗ್ಬೇಕಂತ್ರಿ. ಕೆಲವೊಂದು ಸಮಯದಾಗ ಕರೆದ್ರು ಹೋಗಬೇಕು, ಕೆಲವೊಂದು ಸಮಯದಾಗ ಕರಲಿಲ್ಲ ಅಂದರೂ ಅವ್ರ ಮನೆ ಮುಂದೆ ಹೋಗಿ ಕೆಲಸ ಮಾಡಿ ಬರ್ಬೇಕಂತ. ಇಲ್ಲಿ ನೀವು ಬಂದಿರಿ, ಕರ್ಲ್ಯಾರ್ದ ಬಂದಿರಿ, ಹೌದಲ್ಲ? ನಿಮ್ಮನ್ನ ಯಾರು ಕರೆದಾರನ್ನ? ಇಂಥ ಸಮಯದಾಗ ಇಲ್ಲಿ ಬರಬೇಕಾದ್ರೆ ಯಾರು ಕರೆಯೋದು ಬೇಡ. ಇದು ಆಂಜನೇಯ ರಾಮಾಂಜನೇಯನ ಚರಿತ್ರೆ ನಡೆದೈತೆ. ನಾವು ಯಾರೂ ಕರೆಯೋದು ಬೇಡ. ಇಲ್ಲಿ ಬಂದು ನಾವು ಪುರಾಣ ಕೇಳಿ ನಮಗೆ ಇಷ್ಟವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿ ಆತನ ಸೇವೆ ಮಾಡಿದ ಬಳಿಕ ಒಂದಿಷ್ಟು ಪುಣ್ಯ ಕಟ್ಕೊಂಡು ಹೋಗುವುದಕ್ಕಾಗಿ ನಾವು ಕರೆಯಲಾರ್ದ ಬಂದು ಸೇವೆ ಮಾಡಿ ಹೋಗ್ಬೇಕಂತ. ಈಗ ನೀವು ದೇವಸ್ಥಾನಕ್ಕೆ ಹೋಗ್ತೀರಿ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಆ ದೇವ್ರು ನಿಮ್ಮನ್ನು ಬಾ ಅಂತ ಹೇಳಿರ್ತೈತೇನ? ಹೇಳಿರ್ತೈತಿ? ಹೇಳಿರಂಗಿಲ್ಲ. ಆದ್ರೆ ನೀವೇನು ಮಾಡ್ತೀರಿ? ನಾವು ಹುಲಿಗೆಮ್ಮಗೆ ಹೋಗ್ಬೇಕು, ಹೌದಲ್ಲ? ಆ ದೇವ್ರಿಗೆ ಹೋಗ್ಬೇಕು, ಈ ದೇವ್ರಿಗೆ ಹೋಗ್ಬೇಕು ಅಂತ ತಿಳ್ಕೊಂಡು ಅಂತಿರಿಲ್ಲ. ಆ ದೇವ್ರು ನಿಮಗೆ ಬರ್ರಿವ, ನಿಮ್ಮಿಂದ ನಮ್ಮ ಕೆಲಸ ಬೇಕಾದೈತೆ ಬರ್ರಿ ಅಂತ ತಿಳ್ಕೊಂಡು ಅಂದಿರ್ತಾನೆ. ಉಪವಾಸ ಅದೀನಿ ಬರ್ರಿ ಅಂತ ತಿಳ್ಕೊಂಡು ಅಂದೈತೇನೆ. ಯಾವ ದೇವರು ನಿಮ್ಮನ್ನು ಕರೀಲಿಲ್ಲ ಆದರೂ ಕೂಡ ಕರೆಯದೇ ನಾವು ಏನು ಮಾಡ್ತೀವಿ? ಹೋಗ್ತೀವಿ, ಹೌದಲ್ಲ? ಅಂಥ ಕ್ಷೇತ್ರಕ್ಕೆ ಹೋದಾಗ, ಮಠಕ್ಕೆ ಹೋದಾಗ, ದೇವಸ್ಥಾನಕ್ಕೆ ನಾವು ಕರ್ಲಾರ್ದಾಗ ಹೋಗ್ಬೇಕಂತ್ರಿ. ಕರೆಯೋದು ಬೇಡ, ಹೋಗ್ಬೇಕು. ಕೆಲವೊಂದು ಸಮಯ ಏನಂತ ತಿಳ್ಕೊಂಡ್ರೆ ಕರೆದ್ರೆ ಮಾತ್ರ ಹೋಗಬೇಕು. ಕರೆದ್ರೆ ಎಂತಲ್ಲಿ ಹೋಗಬೇಕು? ಕರೆದ್ರೆ ಯಾರಾದರೂ ಮನೆ ಓಪನಿಂಗ್ ಇದ್ರೆ ಅವ್ರು ಕರೆದ್ರೆ ಹೋಗಬೇಕು. ಮನೆಯಾಗ ಮಗನ ಲಗ್ನ ಮಾಡಕತ್ತಾರಂದ್ರೆ ಅವ್ರು ಕರೆದ್ರೆ ಹೋಗಬೇಕು. ನೀವು ಅಕಸ್ಮಾತ್ ಅವ್ರಿಗೆ ನಿಮಗೇನೋ ಸ್ವಲ್ಪ ವೈಷಮ್ಯ ಬೆಳೆದಿತ್ತು, ಅವ್ರು ಕರೆದಿದ್ದಿಲ್ಲ, ಅವ್ರ ಮನೆ ಮುಂದೆ ನಿಂತ್ಕೊಂಡು ಕರೆದಿಲ್ಲ ಬಂದು ನಿಂತತ್ ನೋಡೋದು ಅಂತೇಳಿ, ನಾವು ಕರೆದಿಲ್ಲ ಅದು ಬಂದು ನಿಂತೈತಿ ನೋಡೋದು, ಹೆಂಗೆ ನಿಂತೈತಿ ನೋಡಲ್ಲ ಅದ. ನೋಡಿ ಎಷ್ಟು ವಿಚಿತ್ರ ಐತೆ. ಮನೆ ಮಗ್ಳ ಲಗ್ನ ಮಾಡಕತ್ತಾರ, ಮನೆ ಮಗ್ಳು ಲಗ್ನ ಮಾಡಕತ್ತಿದ್ರು. ಮಾಡಬೇಕಾದ್ರೆ ಏನಾಯ್ತು ಅಂತ ತಿಳ್ಕೊಂಡ್ರೆ ಬಹಳಷ್ಟು ಜೋರು ಲಗ್ನ ಮಾಡಕತ್ತಾರೆ. ಲಗ್ನ ಮಾಡೋದು ಎಷ್ಟು ವಿಚಿತ್ರ ಅಂತ ತಿಳ್ಕೊಂಡ್ರೆ, ಮನೆ ಮಗ್ಳ ಲಗ್ನ ಇಡೀ ಊರ ಮಂದಿಗೆ ಹೇಳಿರ್ತಾರೆ ರೀ. ಅಕ್ಕಿ ಕಳಕಕ್ಕೆ ಇಡೀ ಊರ ಮಂದಿಗೆ ಹೇಳಿರ್ತಾರೆ, ಬಗಲರ ಮನೆಯಾಗ ಹೇಳಿರಂಗಿಲ್ಲ ರೀ. ಅವರು ಮಗ್ಳ ಮನೆಯಾಗೆ ಹೇಳಿರಂಗಿಲ್ಲ, ಇಡೀ ಊರ ಮಂದಿಗೆ ಹೇಳಿರ್ತಾರೆ. ಮತ್ತೇನು ಮಾಡಬೇಕು? ಅಲ್ಲೋಗಿ ಓಡಾಡಲಿಲ್ಲ ಅಂದ್ರೆ ನಡೀತೈತೆ. ಅದಕ್ಕೆ ಕೆಲವೊಂದು ಸಮಯದೊಳಗೆ ಅವ್ರ ಮನೆಯಾಗ ಓಪನಿಂಗ್ ಇತ್ತಂದ್ರೆ ಅವ್ರು ಕರೆದ್ರೆ ಹೋಗ್ರಿ, ಮಗನ ಲಗ್ನ ಇತ್ತಂದ್ರೆ ಕರೆದ್ರೆ ಹೋಗ್ರಿ, ಏನೇ ಫಂಕ್ಷನ್ ಇದ್ದಪ್ಪ ಅಂದ್ರೆ ಕರೆದ್ರೆ ಹೋಗ್ರಿ. ಆದ್ರೆ ಒಂದು ಸಮಯ ಏನಂತ ಹೇಳ್ಕೊಂಡು ಅವ್ರ ಮನೆಯಾಗ ದುಃಖದ ಸಮಯ ಬಂದಾಗ ಅವ್ರು ಕರೀಲಿಲ್ಲ, ಹೋಗಿ ನೀವ ನಿಂತ್ಕೊಂಡು ಮಾಡಿ ಬರಬೇಕು. ಅವ್ರು ಕರೀಲಿಲ್ಲ ಅಂತ ತಿಳ್ಕೊಂಡ್ರೆ ಏನಾಯ್ತು? ನೀವ ನಿಂತ್ಕೊಂಡು ಮಾಡಿ ಬರಬೇಕು. ಅಂಥ ಸಮಯದಾಗ ಯಾರು ಏನೋ ಹೆಚ್ಚು ಕಡಿಮೆ ಆದಾಗ, ಕಷ್ಟ ಸಮಯ, ದುಃಖದ ಸಮಯ ಬಂದಾಗ ಅವ್ರು ಕರಲಿಲ್ಲ ಅಂದ್ರೆ ಆಯಿತು. ವೈಷಮ್ಯ ಇದ್ದರೂ ಕೂಡ ಅವ್ರ ಮನೆ ಮಂಗಳದಾಗ ಹೋಗಿ ಒಂದಿಷ್ಟು ಕೆಲಸ ಮಾಡಿ ಬರ್ಬೇಕ್ರಿ. ದುಃಖದ ಸಮಯ ಬಂದಾಗ ಇಂಥ ಸಮಯದ ನಾವು ಕರೆದಿಲ್ಲ ಅಂತ ತಿಳ್ಕೊಂಡು ಅನ್ನಕ್ಕೆ ಬರ್ತೈತೇನು? ಅನ್ನಬಾರ್ದು. ಕರೆಯದೇ ಬರುವವರ ಏನ್ರಿ ಶರಣರ, ನಿಮ್ಮನ್ನು ಯಾರೂ ಕರೀಲಿಲ್ಲ, ನಿಮ್ಮನ್ನು ಬರ್ರಿ ಅಂತ ತಿಳ್ಕೊಂಡು ಯಾರೂ ಕರೆದಿಲ್ಲ. ಪ್ರಭು ಆಗಿರ್ತಕ್ಕಂಥವನು ಶ್ರೀರಾಮಚಂದ್ರನನ್ನ ದೇವಾನ ದೇವತೆಗಳು ಕರೀತಾರ. ಹೇ ಪರಮಾತ್ಮನೇ, ವಿಷ್ಣುದೇವನೇ, ವಿಷ್ಣು ಪರಮಾತ್ಮನೇ, ಶ್ರೀಮನ್ನಾರಾಯಣನೇ, ನೀನು ಭೂಮಿ ಒಳಗೆ ಅವತಾರವಾಗಬೇಕಾಗಿದೆ. ನೀನು ಬಂದರೆ ರಾಕ್ಷಸರ ಸಂಹಾರ ಆಗ್ತದ, ಇಲ್ಲಂದ್ರೆ ನಾವು ದೇವಾನು ದೇವತೆಗಳು ಉಳಿಯುವುದಿಲ್ಲ, ನೀನು ಅವತಾರವಾಗಬೇಕು ಅಂತ. ಅವತಾರ ನೋಡಿ ಶರಣರು, ಅವ್ರಿಗೆ ಈ ಭೂಮಿ ಮೇಲೆ ಬರಲದಕ್ಕೆ ಏನಂತಾರ? ಅವತಾರ ಅಂತ ತಿಳ್ಕೊಂಡು ಕರೀತಾರ. ನಾವು ಏನಾದರೂ ಈ ಭೂಮಿ ಒಳಗೆ ಬರಕತ್ತೀವಿ ಅಂತ ತಿಳ್ಕೊಂಡ್ರೆ ಏನಂತಾರೆ? ಹುಟ್ಟಿದ್ರು ಅಂತಾರೆ.
ಜನನ ಆಯಿತು ಅಂತಾರೆ. ಅವತಾರಿಕ ಅಂತಾರೆ. ಅವರಿಗೆ ಅವತಾರಿಕ ಪುರುಷ ಅಂದರು. ನಮಗೆ ಜನನ ಅಂತ ಕರೀತಾರೆ, ನಮಗೆ ಸತ್ರ ಅಂತ ಕರೀತಾರೆ. ಅವರು ಅವತಾರ ಮುಗೀತು ಅಂತಾರೆ. ಬ್ರಹ್ಮಲೀನರಾದರು ಅಂತ ಕರೀತಾರೆ. ಮಾತಾಡ್ಬಿಟ್ರಿ, ಬ್ರಹ್ಮಲೀನರಾದರು ಅಂತಾರೆ. ನಮಗೆ ಅವ್ರಿಗಿರುವಂಥ ವ್ಯತ್ಯಾಸ ಇಷ್ಟ ನೋಡು ಹೆಂಗದ. ನಮಗನ್ನ ನಿಮ್ಮನ್ನು ಯಾರೂ ಕರೀಲಿಲ್ಲ, ನಾವೆಲ್ಲರೂ ಕೂಡ ಕರೆಯದೇ ಬಂದವರು. ನಾವು ಯಾರೂ ಕೂಡ ನಿಮ್ಮನ್ನು ಯಾರೂ ಕರೀಲಿಲ್ಲ, ಕರೆಯದೇ ಬಂದವರು ನಾವು ನೀವೆಲ್ಲ. ಯಾಕೆ ಅಂತ ತಿಳ್ಕೊಂಡಂದ್ರೆ ನಾವು ನೀವೆಲ್ಲರೂ ಕೂಡ ಕಾಮದ ವಿಕಾರಕ್ಕೆ ಒಳಗಾಗಿ ಜನಿಸಿ ಬಂದವರಿಗೆ ಅದಕ್ಕೆ ಕರೆಯದೇ ಬಂದವರು ಅಂತಾರೆ. ನಾವೆಲ್ಲರೂ ಕರೆಯದೇ ಬಂದವರು. ಅವರು ಕರೆಸ್ಕೊಂಡ್ರು, ನಾವು ಕರೆಸ್ಕೊಳ್ಳಿಲ್ಲ. ನಾವು ಯಾಕಂತ ತಿಳ್ಕೊಂಡ್ರೆ ಬರೆಯದೇ ಓದುವರು. ನಾವು ಬರೆಯಕ್ಕೆ ಬರೋಂಗಿಲ್ಲ, ಬರೀ ನಮ್ಮದಾಗ ಓದೋದು. ನಾವು ನಮ್ಮ ಹೆಂಡ್ತಿ ಹಿಂಗ, ನಮ್ಮ ಗಂಡ ಹಿಂಗ, ನಮ್ಮ ಸೊಸಿ ಹಿಂಗ, ನಮ್ಮ ಅತ್ತಿ ಹಿಂಗ, ಬರೀ ಹಿಂಗೆ ಓದೋದು. ಬರೀ ಸಾಯತ್ತನ ಓದಿದ್ದ ಹೌದಲ್ರಿ? ಬೇಕಾದ್ರೆ ನೋಡ್ರಿ, ಬೇಕಾರೆ ಅಲ್ಲಿಗೆ ಹೋಗ್ತೀವಿ, ಎಲ್ಲಾರ ಹೋದಂದ್ರೆ ನಮ್ಮ ಸೊಸಿ ಹಿಂಗೆ ಹಂಗೆ ಆತ, ನಮ್ಮ ಹಾಗ ಹಿಂಗಾಗಿತ್ತು. ಬರೀ ಇದನ್ನು ಓದಿದ್ದ ಬರೆಯಕ್ಕೆ ಬರ್ಲಾರ್ದಾಗ ಓದೋದು ಸಂಸಾರದ ಕೆತ್ತೆ ಹೌದಲ್ಲಿ. ಹಾಂ, ಬರೇ ಓದೋದು. ಆದರೆ ಸಾಯೋ ತನಕನೂ ಕೂಡ ಶರಣರ ನೆನಪಿರಲಿ. ಸಾಯೋ ತನಕ ನಮ್ಮದ ಚಿಂತೆನೇ ಮಾಡ್ತಿರ್ತೀವಿ. ಆದರೆ ಒಂದು ದಿನ ರಾಮನ ಚಿಂತೆ, ಆಂಜನೇಯ ಚಿಂತೆ, ದೇವರ ಚಿಂತೆ ನಾವು ಎಂದೂ ಕೂಡ ಮಾಡಲೇ ಇಲ್ಲ. ನಮ್ಮದ ಚಿಂತೆ. ಹೌದು ಹೇಳ್ರಿ, ನೋಡ್ರಿ 24 ತಾಸಿನೊಳಗೆ ಒಮ್ಮೆ ರಾಮ ಮಂದಿರ, ಆಂಜನೇಯ ಎಂದಿರ. ಹೇಳ್ಬೇಕಾದ್ರೆ ಏನಂತ ಹೇಳ್ತೀರಿ ಹೇಳ್ರಿ ನೀವು? ಹೆಂಗೆ ಹೇಳ್ತೀರಿ ಎದ್ದೇಳ್ಬೇಕಾದ್ರೆ? ಅಣ್ಣನ ಬಳಗದವ್ರು ಅವ್ರ ಕೈಯಾಗ ಬಿಡಿ ಹಿಡ್ಕೊಂಡು ಮಗ್ಗಿ ಹೇಳ್ತಾರೆ. ಮೊದಲು ನೀವೇನು ಹೇಳ್ತೀರಿ? ಯಪ್ಪ ಶಿವ ಏನು ಮಾಡ್ಬೇಕವ, ಮುಸುರಿ ಇಷ್ಟದವ ಅಂತ ಹೇಳ್ತಾರೆ ನೀವು. ಹೇಳೋದ್ರಾಗ ಕಣ್ಣಾಕ ಮುಸುರಿ ಬರ್ತಾವೆ. ಯಪ್ಪೋ ಇಷ್ಟು ಮುಸುರಿ ಇದಾವ. ಅವನು ಮುಸುರಿತಿ ಕಸ ಅನ್ನೋದ್ರಾಗ ನೀವು 8 ಹೊಡಿತೈತಿರ್ತೈತಿ ಹೌದಲ್ಲ? ನೀವು ಶಿವ ಅಂತ ತಿಳ್ಕೊಂಡು ಏನೋ ಮರ್ತಾ ಬಿಡ್ತೀರಿ, ಆಂಜನೇಯ ಅಂತ ತಿಳ್ಕೊಂಡು ಮರ್ತಾ ಬಿಡ್ತೀರಿ, ರಾಮ ಅನ್ನೋದು ಹೋಗಿಬಿಟ್ಟಿರ್ತೈತೆ. ಯಾವಾಗ ಹೇಳೋದು ಹಿಂಗೆ ಆಸೆ ಹಿಂಗೆ ಹೋಳು ಮಗ್ಲು ಎದ್ರಿ ಅಂದ್ರೆ ಸೀದಾ ಮುಸುರಿ ಕಣ್ಣಾಕ ಬರ್ತಾವೆ ಹೌದಲ್ಲ? ಯಪ್ಪ ಅಂತ ತಿಳ್ಕೊಂಡು ಹಿಂಗೆ ಅಂತೀರಿ. ಅದಕ್ಕೆ ಶರಣರ ಹೇಳಬೇಕಾದ್ರೆ ಹೇಳುವಾಗ ರಾಮ, ಮಲಗುವಾಗ ರಾಮ, ಕನಸಿನಲ್ಲಿ ರಾಮ, ನೆನೆದಾಗಲೇ ನಿಮ್ಮ ರಾಮ ನಿನ್ನ ಕೈ ಬಿಡುವುದಿಲ್ಲ ಅಂತಾರೆ. ಹೇಳ್ಬೇಕು, ಮಲ್ಕೋಬೇಕಾದ್ರೆ ರಾಮ ಅನ್ರಿ, ಆಂಜನೇಯ ಅನ್ರಿ. ಒಬ್ಬರನ್ನ ಮಲ್ಕೋಬೇಕಾರೆ ಅಂದಿರಂದ ಸಾಧ್ಯನೇ ಇಲ್ಲ. ಟಿ ವಿ ನೋಡಿ ಮಲ್ಕೊಂಡಿರ್ತೀರ. ಅವು ಏನೇನೇ ಬಂದುಬಿಟ್ಟವು ನಿಮ್ಮನ್ನು. ಅವು ಯಾವಾಗ ಬಂದವು ನಾವಂತೂ ನೋಡೋಂಗಿಲ್ಲ. ನಿಮಗೆ ಬಿಟ್ಟಿವ ಅವನು. ಅವು ನೋಡ್ಕೊಂಡು ಮಲ್ಕೊಂಡಿರ್ತೈತಿ. 10 ಗಂಟೆ ಆದ್ರೆ ಮಲ್ಕೊಳಂಗಿಲ್ಲ ಹೌದಲ್ಲ? 10, 10:30, 11 ಗಂಟೆ ಮತ್ತೆ ಎಲ್ಲ ಮುಗಿಸ್ಕೊಂಡು ಬಳಿಕ ಅವಾಗ ಮಲ್ಕೊಂಡು. ಮತ್ತು ಶಿವ ಅನ್ನಂಗಿಲ್ಲ, ರಾಮ ಅನ್ನಂಗಿಲ್ಲ, ಮತ್ತು ಆಂಜನೇಯ ಅಂತ ಶಬ್ದನೇ ಬರೋಂಗಿಲ್ಲ. ಬರೀ ಧಾರಾವಾಹಿ ನೋಡಿ ಮಲ್ಕೊಂಡಿರ್ತದೆ ಜೀವ. ಮತ್ತು ಕನಸಿನಾಗ ಅವು ಏನು ರಾಮ ಬರೋಂಗಿಲ್ಲ, ಆಂಜನೇಯ ಬರೋಂಗಿಲ್ಲ. ಏನು ಬರ್ತವೆ ಹೇಳ್ರಿ? ಅವು ಏನು ಗೊಂಬೆ ನೋಡಿರ್ತಿರಲ್ಲ ಅದ್ರ ದೆವ್ವ ಆಕಾರ ಬರ್ತಾವೆ ಹೌದಲ್ಲ? ಅದಕ್ಕೆ ಅವತಾರ ಅಂತ ಕರೆದ್ರು. ನಾವು ಬರೆಯದೇ ಓದಿದೀವಿ. ನಾವು ನಮ್ಮದಾಗ ಓದತ್ತೀವಿ. ನಾವು ಎಲ್ಲರೂ ಹೋಗ್ಬೇಕಾರೆ ಹಿಂಗೆ ಅಂತ ತಿಳ್ಕೊಂಡು ಓದ್ತಿರ್ತೀವಿ. ಒಬ್ಬ ಏನಂತ ಸಾಯತನಕ ಏನಂತ ತಿಳ್ಕೊಂಡ್ರೆ, ಒಂದು 3 ಜನ ಗಣಮಕ್ಕಳಿದ್ರು. 3 ಜನ ಗಣಮಕ್ಕಳು. ಅಲ್ಲೊಬ್ಬ ಡಾಕ್ಟ್ರ್ ಇದ್ದ, ಒಬ್ಬ ವಕೀಲ. ಆ ಕಡೆ ಈ ಕಡೆ ಒಬ್ಬರು ನೌಕರಿ ಮಾಡೋರು. ಒಬ್ಬ ಮನೆಯಾಗಿದ್ದ, ಕಿರಾಣಿ ಅಂಗಡಿ ಮಾಡ್ಕೊಂಡು ಹೊಂಟಿದ್ದ. ಆದ್ರೆ ಅವರಪ್ಪ ಏನಂತಿದ್ದ, ಹಿಂಗೆ ಅಂತ ತಿಳ್ಕೊಂಡ, ನಾವು ಇಲ್ಲಪ್ಪ ನನಗೆ ಭಾಳ ತ್ರಾಸಾಗೈತೆ, ಎಲ್ಲರನ್ನು ಬಾ ಅಂತ ಹೇಳು ಅಂದ. ಎಲ್ಲರನ್ನು ಬಾ ಅಂತ ಹೇಳು ಅಂತ ತಿಳ್ಕೊಂಡು ಅಂತಿದ್ದ. ಅವ್ರೇನು ಮಾಡೋರು ಪಾಪ ದೂರ ಇರ್ತಿದ್ರಲ್ಲ, ಶನಿವಾರಕ್ಕೊಮ್ಮೆ, ಸಂಡೇ ಅಂದ್ರೆ ರವಿವಾರಕ್ಕೊಮ್ಮೆ ಬಂದು ಮಾತಾಡಿಸಿ ಹೋಗೋರು. ಹಿಂಗೆ ಅಪ್ಪಗ ಅರ್ಜೆಂಟ್ ಭಾಳ ಸೀರಿಯಸ್ ಆಗ್ಯದ, ನೀವು ಜಲ್ದಿ ಬರ್ಬೇಕಂತ ತಿಳ್ಕೊಂಡು ಹಿಂಗೆ ಮೆಸೇಜ್ ಹಾಕವ. ಅವರೆಲ್ಲ ಮಕ್ಕಳು ಎಲ್ಲ ಹೆಂಡತಿ ಕರ್ಕೊಂಡು, ಮೊಮ್ಮಕ್ಕಳು ಕರ್ಕೊಂಡು ಹಿಂಗೆ ಬರೋರು. ಎಲ್ಲರೂ ಬರೋದು ಬಳಿಕ ಇವ ಮಲ್ಕೊತಿದ್ದ ಮಂಚದ ಮ್ಯಾಗ. ಮತ್ತು ಆರಾಮಿಲ್ಲ ಅಂತ ಮಾತಾಡಿಸೋರು ಹೋಗೋರು ಹಿಂಗೆಲ್ಲ ನಡೀತಿತ್ತು. ಹಿಂಗೆ ನಡೀತದೆ. ಒಂದು ವಾರ ಏನಂದ, ಮಗ್ಗ ಹೇಳಿದ, ನೋಡಪ್ಪ ನಾ ಸಾಯ್ತೀನಿ, ಎಲ್ಲರನ್ನು ಬಾ ಅಂತ ಹೇಳು, ಮುಗೀತು ನಂದು ಅಂತ ತಿಳ್ಕೊಂಡು ಹಿಂಗೆ ಅಂದ. ಅವ ಏನು ಮಾಡಿದ್ದ, ಸಣ್ಣ ಮಗ ಭಾಳ ಬೆರಕಿದ್ದ. ಅವ್ರ ಅಪ್ಪನ ಫೋಟೋ ಹಾಕಿ ಫ್ರೇಮ್ ಹಾಕಿ ಮೊಬೈಲ್ನಾಗ್ರಿ ಹೇಳಕತ್ತಿರೋದು. ಇನ್ನೇನು ಜೀವ ಬಿಟ್ರಂದ್ರೆ ಹಿಂದೆ ಸ್ಪಾಟ್ನಾಗ ಸ್ಟೇಟಸ್ ಇಡವ ಅಷ್ಟೇ ಉಳಿದಿತ್ತು. ಜೀವ ಹೋಗೋತನ ಅಷ್ಟೇ ಉಳಿದಿತ್ತು. ಇನ್ನೇನು ಅವ್ರ ಫೋಟೋ ಹಾಕಿ ಫ್ರೇಮ್ ಹಾಕಿ ಡೇಟ್ ಅಷ್ಟೇ ಬಿಟ್ಟಿದ್ದ. ಇನ್ನದ್ರಾಗ ಅವರೆಲ್ಲ ಅಣ್ಣರಿಗೆ ಹೇಳಿದ, ಅಣ್ಣ ಅರ್ಜೆಂಟ್ ನೀ ಬರಬೇಕಪ್ಪ, ಹಿಂಗಾಗೈತೆ, ಅಪ್ಪಗೆ ಭಾಳ ಸೀರಿಯಸ್ ಕಂಡೀಷನ್ ಅದ, ಕಮ್ ಟು ಹಿಂಗೆ ಬರ್ಬೇಕಂತ ತಿಳ್ಕೊಂಡು. ಹಂಗೆ ಅನ್ನೋದ್ರಾಗ ಅವ್ರು ಓಡಿ ಬಂದ್ರಾಗ, ಯಪ್ಪ ಕೇಳ್ತಿದ್ದಿಲ್ಲ ನೋಡಿಲ್ಲಿ, ಅಣ್ಣ ಬಂದ ನೋಡು, ಅಣ್ಣ ಹಿಂಗೆ ಇಂಜಿನಿಯರ್ ಬಂದ ನೋಡು, ಅಣ್ಣ ಬಂದ ನೋಡು. ಯಾವಾಗ ಬಂದೆಪ್ಪ ಅಂದ. ಈಗ ಬಂದಿನಿ ಅಂದ. ಮಾತಾಡಿಸಿದ್ರು. ಮತ್ತು ಯಾರು ಬಂದು ಮಕ್ಕಳು ಎಲ್ಲರೂ ಮಾತಾಡಿಸಿದ್ರು.
ಮತ್ತಿನ್ನೊಬ್ಬ ಬಂದ ಹಣ್ಣು ಬಂದ ನೋಡು ಡಾಕ್ಟ್ರ್ ಚಲೋ ಅದ ನೋಡು, ಹಣ್ಣು ಬಂದ ನೋಡಿಲ್ಲಿ ಕೊರೋನಾ ಟೈಮ್ನಾಗ ಚಲೋ ರೊಕ್ಕ ಮಾಡಿ ನೀವ ನೋಡಿಲ್ಲ ಹಣ್ಣು ಬಂದ ಅವಂದು ಆರಾಮದಿ ಎಲ್ಲರೂ ಆಯ್ತು. ಹಂಗಾದ್ಗಿಟ್ಲೆ ಎಲ್ಲರೂ ನೋಡಿದ್ರು, ಎಲ್ಲರೂ ಬಂದು ಮಾತಾಡಿಸಿದ ಬಳಿಕ ಆವ ಏನಂತ ತಿಳ್ಕೊಂಡಂದ ಎಲ್ಲರೂ ಎಲ್ಲರದ ನೋಡಿಲ್ಲಿ ನೋಡಿ ಕಣ್ಣು ಮುಚ್ಚು ಅಂದವ. ಅವ ಮುದುಕೆ ಏನು ಮಾಡಿದ, ಆಸೆಯಾಗ ಮಲ್ಕೊಂಡಿತ್ತಲ್ಲ, ಮಲ್ಕೊಂಡಾಗ ತಾನು ಅವೇನಂದ ಎಲ್ಲರೂ ಹಿಂಗೆ ನೋಡಿದ್ರಾಗ ಆಕಿಲ್ಲದಳ ಅಂದ. ಯಾರಪ್ಪ ಆಕಿಲೇ ಅಂದ. ಅಲ್ಲಿ ತಾನು ಗೊಂಗಡೆಗೆ ಮಲ್ಕೊಂಡು ಹೊಂಟಾನ, ಆಕಿಲ್ಲದಳ ಅಂದ. ಯಪ್ಪ ಇಲ್ಲದೋಡು ಅವ್ವ, ಈಗ ಅವು ಬಂದೋಡು ಇಲ್ಲದೋಡು ನಿಂತಾಳು ನೋಡಿ ಇಲ್ಲ ಅಂತ ತಿಳ್ಕೊಂಡಂದ. ಬಳಿಕ ತೋರಿಸಿದ ಬಳಿಕ ಇಲ್ಲಿ ಬಂದವಡ ಅಂತ ತಿಳ್ಕೊಂಡು ಹೇಳಿದ. ಆಯಿತು ಕಣ್ಣು ಮುಚ್ಚು ಅಂತ ತಿಳ್ಕೊಂಡು ಅಂತಾರೆ ಬಾಯಿ. ಅವ ಅಂದ ಎಲ್ಲರೂ ನಿಂಗೆ ನೋಡಿದ ಬಳಿಕ ಏನಂದ, ಎಲ್ಲರೂ ಇಲ್ಲಿ ಬಂದಿರ್ರಿ, ಅಂಗಡಿಯಾಗ ಯಾರದಾರ ಅಂದವ. ಅಲ್ಲ ಗೊಂಗಡೆಗೆ ಹೊಂಟನ ಅಂಗಡಿ ಚಿಂತೆ ಮಾಡಿದ್ರೆ ಹಂಗೆ. ಬರೆಯದೇ ಓದುವರು ಅಂತ ಕರೀತಾರ ಶರಣರ. ನಾವು ಬರೇ ಹಿಂಗೆ ಹೊಂಟೀವಿ ಅಂತಾರವರು. ಬರೆಯದೇ ಓದುವರು, ಬರಿಗಾಲಲೇ ನಡೆಯುವರು, ಡ್ಯಾಶ್ ಅಂದ ಸರ್ವಜ್ಞ. ಅದಕ್ಕೆ ಇದು ಎಂಥವರು ಅಂತ ತಿಳ್ಕೊಂಡ್ರೆ ಶರಣರ ಈ ಮಹಾತ್ಮರ ಚರಿತ್ರೆಯನ್ನು ಕೇಳಬೇಕಾದ್ರೆ ನಾವು ನೀವೆಲ್ಲರೂ ಕೂಡ ಮನಗಳನ್ನು ಕಿವಿಯನ್ನಾಗಿರಿಸಿಕೊಂಡು ಏನಂತ ಕೇಳುವಂಥ ಚರಿತ್ರೆ, ಅಂಥ ಒಂದು ಚರಿತ್ರೆ ಇದು. ಏನಂತ ತಿಳ್ಕೊಂಡ್ರೆ ಅಂಥ ಒಂದು ಅತ್ಯಂತ ಸುಂದರವಾದ ಪವಿತ್ರವಾಗಿರುವಂಥ ಪಾವನ ಚರಿತ್ರೆಯಾಗಿರ್ತಕ್ಕಂಥ ಶ್ರೀರಾಮನ ಚರಿತ್ರೆ ಅಂತ ಕರೀತಾರೆ. ಅದಕ್ಕೆ ನಿಮ್ಮಂತೆ ಬಂದಿರತಕ್ಕಂಥವನಲ್ಲ ಶ್ರೀರಾಮಚಂದ್ರ. ನಾವೆಲ್ಲರೂ ಕೂಡ ನರಮಾನವರು. ಅವನು ದೇವತಾ ಪುರುಷ ಅಂತ ಕರೀತಾರೆ. ದೇವತಾ ರೂಪದೊಳಗೆ ಈ ಭೂಮಿಗೆ ಅವತಾರವೆತ್ತಿರ್ತಕ್ಕಂಥವನು ಶ್ರೀರಾಮಚಂದ್ರ. ಅದಕ್ಕೆ ಅವನು ಈ ಭೂಮಿಗೆ ಬರಬೇಕಾದ್ರ ಕಾರಣಗಳನ್ನು ಇಟ್ಟುಕೊಂಡು ಬರಕತ್ತಿದ. ಆದರೆ ಅವನು ನಮ್ಮಂತೆ ಬಂದಾನ ಅಂತ ತಿಳ್ಕೊಂಡು ಅನ್ನಬಾರ್ದು. ಅವನು ನಮ್ಮಂತೆ ಜನಸ್ಯನ ಅನ್ನಂಗಿಲ್ಲ, ಅವ ದೇವತಾ ಪುರುಷನಾಗಿರ್ತಕ್ಕಂಥವನು ಅಂತ ಕರೀತಾರೆ. ಹಾಗಾಗಿ ಹೇಳ್ತಾರೆ ಶರಣರು ಮಹಾತ್ಮರಿಗೆ ಹರನೆಂದುಕೊಂಡು ನರನೆಂದು ಭಾವಿಸಿದರೆ ನರಕ ತಪ್ಪದು ನೋಡ ಅಂತ ಕರ್ಕೊಂಡು ಬರ್ತಾರೆ. ಅದಕ್ಕೆ ಶರಣರ ಚರಿತ್ರೆ ಹೇಗಿದೆ ಅಂತ ತಿಳ್ಕೊಂಡು ಅಂದ್ರೆ, ಉರಿಯ ಕೊಳ್ಳಿಯನ್ನು ತೆಗೆದುಕೊಂಡು ಮಂಡಿಯ ಸಿಕ್ಕು ಬಿಡಿಸುವಂತೆ, ಹಾವಿನ ಹೆಡೆಯನ್ನು ತೆಗೆದುಕೊಂಡು ಕೆನ್ನೆಯ ತುರಿಸುವಂತೆ, ಹುಲಿಯ ಮೀಸೆಯನ್ನು ಹಿಡಿದುಕೊಂಡು ಒಲೆದು ಉಯ್ಯಾಲೆ ಆಡುವಂತೆ, ಕೂಡಲ ಸಂಗಮ ದೇವ ಶರಣರ ಜೊತೆಗೆ ಸರಸವಾಡಿದರೆ ಸುಣ್ಣದ ಕಲ್ಲನ್ನು ಕಟ್ಟಿಕೊಂಡು ಮೊಡವ ಬಿದ್ದಂತೆ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರ. ಶರಣರ ಮಹಾತ್ಮರ ಜೊತೆಗೆ ಸರಸ ಆಡಬಾರ್ದು ಅಂತ ತಿಳ್ಕೊಂಡಂತಾರ. ಮಹಾತ್ಮರಿಗೆ ನಿಂದೆ ಮಾಡಿ ಮನೆಗೆ ಹೋಗಬಾರ್ದು ಅಂತ ತಿಳ್ಕೊಂಡಂತಾರ. ಅದಕ್ಕೆ ಉರಿಯುವ ಕೊಳ್ಳಿಯನ್ನು ತೆಗೆದುಕೊಂಡು ಮಂಡಿಯ ಸಿಕ್ಕು ಬಿಡಿಸುವಂತೆ ಅಂತ ಕರೀತಾರೆ. ಯಾವುದೊಬ್ಬ ಹೆಣ್ಮಗಳು ಏನು ಮಾಡಿದ್ಲು ಅಂತ ತಿಳ್ಕೊಂಡಂದ್ರೆ, ತಲೆ ಒಳಗೆ ಭಾಳ ಹಿಕ್ಕಿಟ್ಟಿತ್ತಂತ. ತಲೆ ಒಳಗೆ ಭಾಳ ಹಿಕ್ಕಿಟ್ಟಿತ್ತು. ಹಿಕ್ಕು ಬಿಡಿಸ್ಕೊಳ್ಳೋಕೆ ಏನು ಮಾಡಿದ್ಲು, ಉರಿ ಕೊಳ್ಳಿ ತೊಗೊಂಡು ತಲೆಗೆ ಇಟ್ಕೊಳ್ಳಂತ. ಯಾವುದೋ ಹಿಕ್ಕು ಬಿಡಿಸೋಕೆ ಹೆಣ್ಮಗಳು ಏನು ಮಾಡಿದ್ಲು, ಗಂಟು ಬಿದ್ದೈತೆ ಬಾ ಅಂತ ತಿಳ್ಕೊಂಡು ಹುರಿಯುವ ಕೊಳ್ಳಿ ತೊಗೊಂಡು ತಲೆಗೆ ಇಟ್ಕೊಂಡ್ರೆ ಏನಾಕತ್ತೆ ಹಿಕ್ಕು ಬಿಡಿಸುತ್ತಾ ಅಂತ ತಲೆ ಸುಡ್ತೈತಿ. ಉರಿಯುವ ಕೊಳ್ಳಿಯ ತೆಗೆದುಕೊಂಡು ಮಂಡಿಯ ಸಿಕ್ಕು ಬಿಡಿಸುವಂತೆ, ಹಾವಿನ ಹೆಡೆಯನ್ನು ತೆಗೆದುಕೊಂಡು ಕೆನ್ನೆಯ ತುರಿಸುವಂತೆ, ಮತ್ತು ಹುಲಿಯ ಮೀಸೆಯನ್ನು ಹಿಡಿದುಕೊಂಡು ಒಲಿದು ಉಯ್ಯಾಲೆ ಆಡುವಂತೆ. ಯಾವುದೋ ಒಬ್ಬ ಹೆಣ್ಮಗಳು ಏನಂದ್ಲಂತೇವ, ಹುಲಿ ಮೀಸಿ ಹಿಡ್ಕೊಂಡು ಜೊಕ್ಕಲ್ಲಿ ಆಡ್ಬೇಕಂದ್ಲಂತ ನೋಡಾಕಿ. ಹುಲಿ ಮೀಸಿ ಹಿಡ್ಕೊಂಡು ಜೊಕ್ಕಲ್ಲಿ ಆಡಿದ್ರೆ ಉಳಿತಾರನ? ಹುಲಿಯ ಮೀಸಿನ ಹಿಡಿದುಕೊಂಡು ಒಲೆದು ಉಯ್ಯಾಲೆ ಆಡುವಂತೆ, ಹಾವಿನ ಎಡೆಯನ್ನು ತೆಗೆದುಕೊಂಡು ಕೆನ್ನೆಯ ತುರಿಸುವಂತೆ, ಕೂಡಲ ಸಂಗನ ಶರಣರ ಜೊತೆಗೆ ಸರಸವಾಡಿದರೆ ಅದು ವಿರಸ. ಕೂಡಲ ಸಂಗನ ಶರಣರ ಜೊತೆಗೆ ಸರಸವಾಡಿದರೆ ಸುಣ್ಣದ ಕಲ್ಲನ್ನು ಕಟ್ಟಿಕೊಂಡು ಮೊಡವ ಬಿದ್ದಂತೆ ಅಂತ ತಿಳ್ಕೊಂಡಂತಾರೆ. ಸುಣ್ಣದ ಕಲ್ಲು ಕಟ್ಕೊಂಡು ಮೊಡವನ್ಯಾಗ ಹೆಂಗೆ ಬಿದ್ದರೆ ನಾವು ಹೆಂಗೆ ಉಳಿತೀವಿ? ಸುಣ್ಣದ ಕಲ್ಲನ್ನು ಮಡುವಿನ್ಯಾಗ ಅಂದ್ರೆ ಮಡಿಲಲ್ಲಿ ಕಟ್ಟಿಕೊಂಡು ಮೊಡವ ಬಿದ್ದಂತೆ ಅಂತ ಹೇಳ್ತಾರೆ. ಉಳಿಯೋದಿಲ್ಲ, ಸಾಯ್ತಾರೆ ಅನ್ನುವುದಕ್ಕಾಗಿ ಮಹಾತ್ಮರ ದರ್ಶನ ಅಂತ ತಿಳ್ಕೊಂಡ್ರೆ ಹಂಗಿರ್ತದ, ಮಹಾತ್ಮರು ಚರಿತ್ರೆ ಅಂತ ತಿಳ್ಕೊಂಡ್ರೆ ಹಂಗಿರ್ತದ. ಅದಕ್ಕೆ ಏನಿದ್ರೂ ಕೂಡ ಏನಂತ ತಿಳ್ಕೊಂಡ್ರೆ ಮಹಾತ್ಮ ಜೊತೆಗೆ ಸರಸ ಮಾಡೋದು ಒಳ್ಳೆಯದಲ್ಲ. ಅದು ಮಹಾತ್ಮರು ಅಂದ್ರೆ ಮಹಾತ್ಮರೇ. ಅದಕ್ಕೆ ಹರನೆಂದುಕೊಂಡು ನರನೆಂದು ಭಾವಿಸಿದರೆ ನರಕ ತಪ್ಪದು ನೋಡ ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರೆ. ನಿಮ್ಗೆ ಎಂದಿದ್ರು ನರಕ. ಅದಕ್ಕೆ ಮಹಾತ್ಮ ಹರನೆಂದುಕೊಂಡು ನರನೆಂದು ಭಾವಿಸಬೇಡ, ಮಹಾತ್ಮರು ಅವತಾರಿಕ ಪುರುಷರೇ ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರೆ. ಅದಕ್ಕೆ ಅವತಾರಿಕ ಪುರುಷ ಅಂತ ಕರ್ಕೊಂಡು ಬರ್ತಾರೆ. ಶರಣರು ಏನಂತ ತಿಳ್ಕೊಂಡ್ರೆ
ನಾವೆಲ್ಲರೂ ತಿಳ್ಕೋಬೇಕು. ಇಂಥ ಮಹಾತ್ಮರ ದರ್ಶನ ಆಧ್ಯಾತ್ಮಿಕ ಪ್ರವಚನ ಅಂತ ಕರೀತಾರೆ. ಭಾರತದ ಆತ್ಮ ಅದು ಆಧ್ಯಾತ್ಮವಿಲ್ಲದ ವಿದ್ಯೆ, ಅದು ರಾಮನಿಲ್ಲದ ಅಯೋಧ್ಯೆ ಅಂತ ಕರೀತಾರೆ. ಭಾರತದ ಆತ್ಮ ಅದು ಆಧ್ಯಾತ್ಮವಿಲ್ಲದ ವಿದ್ಯೆ, ಅದು ರಾಮನಿಲ್ಲದ ಅಯೋಧ್ಯೆ ಇದ್ದಾಗ ಆಗ್ತದ ಅಂತ ತಿಳ್ಕೊಂಡಂತಾರೆ. ನಿಮಗೆ ನಾವೆಲ್ಲರೂ ಕೂಡ ಜನಿಸಿ ಬಂದೀವಂದ ಬಳಿಕ ನಿಮಗೆ ಏನಾರು ಒಂದಿಷ್ಟು ಆಧ್ಯಾತ್ಮ ಅಳವಡಬೇಕು. ಆಧ್ಯಾತ್ಮ ಇದ್ರೆ ಮಾತ್ರ ನಮ್ಮ ಜೀವನ ಸಾರ್ಥಕ ಅಂತ ಕರ್ಕೊಂಡು ಬರ್ತಾರೆ. ಆಧ್ಯಾತ್ಮ ಇಲ್ಲ ಅಂದ್ರೆ ಬದುಕೆ ಶೂನ್ಯ ಆಗ್ತದ, ಜೀವನವೇ ಶೂನ್ಯ ಆಗ್ತದ. ಏನು ತಗೊಂಡು ಏನು ಮಾಡೋದ ಅಂತ ಕರೀತಾರೆ. ಯಾರೋ ಒಬ್ರು 50,000 ರೂಪಾಯಿ ಮೊಬೈಲ್ ತಗೊಂಡಂತ ಅದಕ್ಕೆ 2 ರೂಪಾಯಿ ಕರೆನ್ಸಿ ಇಲ್ಲಂದ್ರೆ 2 ರೂಪಾಯಿ ಕರೆನ್ಸಿ ಇಲ್ಲಂದ್ರೆ ಏನಾಕತ್ರಿ? ವೇಸ್ಟ್, ಶೂನ್ಯ ಆಗ್ತೈತಿ. ಯಾರೋ ಒಬ್ಬ ಹೆಣ್ಮಗಳ ಹೆಸರು ಏನಂತ ಕಟ್ಕೊಂಡಿದ್ಲಿ? ಬಂಗಾರವ್ವ ಅಂತ ಹೆಸರು ಇಟ್ಕೊಂಡಿದ್ದೆವು. ಹೆಸರೇನು? ಬಂಗಾರವ್ವ. ಹಾಕ್ಕೊಳ್ಳೋಕೆ ಒಂದು ದಾರಿ ಇದ್ದಿದ್ದಿಲ್ಲ. ಹೆಸರು ಹಾಲಪ್ಪ ಅಂತ ಹೆಸರು ಕರೆದಿದ್ರು. ಹಾಲಪ್ಪ ಅಂತ ಹೆಸರು ಕರೆದಿದ್ರಂತ. ಆದ್ರೆ ಮನೆಗೆ ಹೋದ್ರೆ ಒಂದು ಮನೆ ಮಜ್ಜಿಗಿದ್ದಿಲ್ಲಂತ. ಹೆಸರು ಹಾಲಪ್ಪ. ಅದಕ್ಕೆ ಹೆಸರು ಏನಂತ ತಿಳ್ಕೊಂಡಂದ್ರೆ ಶಾಂತವ್ವ ಅಂತ ಹೆಸರು. ಓಣಿ ತುಂಬ ಜಗಳಾಡ್ತಿದ್ಲಂತ ಆಕೆ. ಹೆಸರು ಶಾಂತವ್ವ. ಮತ್ತು ನೀ ಯಾರು ತಪ್ಪು ತಿಳ್ಕೊಬೇಡ, ಶಾಂತವ್ವನವ್ರು. ಹೆಸರು ಶಾಂತವ್ವ ಅಂತ ತಿಳ್ಕೊಂಡು ಕರಿತಿದ್ರು. ಆದ್ರೆ ಓಣಿ ತುಂಬ ಜಗಳಾಡ್ತಿದ್ಲು. ಹೆಸರು ಲಕ್ಷ್ಮಿ ಅಂತ ಹೆಸರು ಇಟ್ಕೊಂಡಾಳ. ಬ್ಯಾಂಕ್ನಾಗ ಎಲ್ಲ ಬ್ಯಾಂಕ್ನಾಗ ಸಾಲ ಇಟ್ಕೊಂಡಾಳ. ಹೆಸರು ಏನೈತೆ? ಲಕ್ಷ್ಮಿ ಅಂತ ಇಟ್ಕೊಂಡಾಳ. ಎಲ್ಲ ಬ್ಯಾಂಕ್ನಾಗ ಸಾಲ ಐತೆ. ಹೆಸರು ಏನೈತೆ? ದಾನಪ್ಪ ಅಂತ ಹೆಸರು ಐತೆ. ಮನೆಗೆ ಹೋದ್ರೆ 1 ರೂಪಾಯಿ ಕೊಡಂಗಿಲ್ಲ ಜಿಪುಣ. ದಾನಪ್ಪ ಹೆಸರು ತೊಗೊಂಡು ಏನು ಮಾಡೋದು? ತೊಗೊಂಡು ಏನು ಮಾಡೋದು? ಏನಿರ್ದೊಡೇನು ನಿಜ ಬೋಧೆ ಒಂದಿಲ್ಲದಿದ್ದೊಡೆ ಕಾನನದ ಬೆಳದಿಂಗಳಂತೆ ಎಲ್ಲವೂ ನಿಷ್ಫಲ ಅಂತ ಕರೀತಾರೆ. ಏನು ತೊಗೊಂಡು ಏನು ಮಾಡಬೇಕು ಅಂತ ಕರೀತಾರೆ ಶರಣರು. ಅದಕ್ಕೆ ಏನಿರ್ದೊಡೇನು ನಿಜ ಬೋಧೆ ಒಂದಿಲ್ಲದಿದ್ದೊಡೆ ಕಾನನದ ಬೆಳದಿಂಗಳಂತೆ ಎಲ್ಲವೂ ನಿಷ್ಫಲ ಅಂತ ಕರೀತಾರೆ. ನಮ್ಮ ಒಳಗೆ ಇರಬೇಕಾಗಿರ್ತಕ್ಕಂಥದ್ದು ಇತ್ತು ಅಂತ ತಿಳ್ಕೊಂಡ್ರೆ ಅದಕ್ಕೆ ಭಾಳ ಬೆಲೆ ಅದ. ಏನಂತ ತಿಳ್ಕೊಂಡ್ರೆ ಶರಣರ ನೆನಪಿರಲಿ. ವ್ಯಾಧನೊಂದು ಮಲಬ ತಂದೊಡೆ ಬೆಲೆಗೈ ಬರಯ್ಯ, ಸಲಗಕ್ಕೆ ಬೆಲೆಗೈ ಬರಯ್ಯ ಈ ಜನ. ನೆಲವನ್ನಾಳುವ ಅರಸನ ಕಂಡನೆ ಅಡಿಕೆಯ ಕೊಂಬವರಿಲ್ಲ ಈ ಜನ. ಸಲನಂಬೋ ಕೂಡಲ ಸಂಗಮ ದೇವ ಅಂತ ಕರೀತಾರೆ ಶರಣರ. ಏನಂತಾರ? ಇರೋದಿರ್ಬೇಕಲ್ಲ, ಇರೋದಿದ್ರೆ ಮಾತ್ರ ಇದಕ್ಕೆ ಭಾಳ ಬೆಲೆ. ನಮ್ಮೊಳಗೆ ನಿಮ್ಮೊಳಗೆ ಒಂದು ಪ್ರಾಣ ಪಕ್ಷಿ ಇರೋ ತನಕ ಇದಕ್ಕೆ ಭಾಳ ಬೆಲೆ ಅದ. ನಮ್ಮ ಒಳಗೆ ನಿಮ್ಮ ಒಳಗೆ ಇದು ಪ್ರಾಣ ಪಕ್ಷಿ ಅಂತ ಅಂದ್ಕೊಂಡು ಒಂದು ಐತೆ. ಆ ನಮ್ಮ ಒಳಗೆ ನಿಮ್ಮ ಒಳಗೆ ಪ್ರಾಣ ಪಕ್ಷಿ ಇರೋ ತನಕ ಬಹಳ ಬೆಲೆ ಐತೆ. ಆ ಪ್ರಾಣ ಪಕ್ಷಿ ಆರಿ ಹೋತ್ ಅಂತ ತಿಳ್ಕೊಂಡ್ರೆ ಇದಕ್ಕೆ ಕಾಸಿನ ಕಿಮ್ಮತ್ತಿಲ್ಲ ಇದಕ್ಕೆ ಅಂತ ಕರೀತಾರೆ. ಅದಕ್ಕೆ ಏನಂತ ತಿಳ್ಕೊಂಡಂತಾರಂದ್ರೆ ಸೆಲೆನಂಬೋ ಕೂಡಲ ಸಂಗಮ ದೇವ. ವ್ಯಾಧನೊಂದು ಮಲಬ ತಂದೊಣೆ ಬೆಲೆಗೈ ಬರಯ್ಯ, ಸಲುಹಕ್ಕೆ ಬೆಲೆಗೈ ಬರಯ್ಯ ಈ ಜನ. ಯಾರೋ ಒಬ್ಬ ಬೇಟೆಗಾರ ಮಲವನ್ನು ಬೇಟೆ ಆಡ್ಕೊಂಡು ಬಂದ್ರಂದ್ರೆ ಅದಕ್ಕೆ ಬೆಲೆ ಕಟ್ತಾರ ಶರಣರ, ಬೆಲೆ ಕಟ್ತಾರ. ಆದ್ರೆ ನೆಲವನ್ನು ಆಳುವ ಅರಸನ ಹೆಣನೆಂದರೆ. ಯಾರೋ ಒಬ್ರು ಶ್ರೀಶೈಲಕ್ಕೆ ಪಾದಯಾತ್ರೆ ಹೊಂಟಿದ್ರಂತ್ರಿ. ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗೋ ದಾರಿ ಒಳಗೆ ಅವನ ಕಾಲಾಗಿರುವಂಥ ಸ್ಲೀಪರ್ ಅರಿತಂತ. ಸ್ಲೀಪರ್ ಅರಿದ ಬಳಿಕ ಅವಾಗ ಅಲ್ಲಿ ದಾರಿ ಒಳಗೊಂದು ಮನೆಯಾಗ ಹೇಳಿದಂತ, ಇಲ್ರಿ ನಾ ಶ್ರೀಶೈಲಕ್ಕೆ ಹೊಂಟೀನಿ, ನಾ ಬರೋ ತನಕ ನಾನು ಸ್ಲೀಪರ್ ನಿಮ್ಮ ಮನೆಯಾಗ ಇಟ್ಕೋರಿ ಅಂದ. ಅವ್ರು ಅಂದ್ರಂತ ಇಲ್ಲೇ ಬಿಟ್ಟು ಹೋಗ್ರಿ ಅಂತ ತಿಳ್ಕೊಂಡು ಅಲ್ಲೇ ಬಿಡಿಸ್ಕೊಳ್ತಾರೆ. ಅಕಸ್ಮಾತ್ ಶ್ರೀಶೈಲಕ್ಕೆ ಹೋಗೋ ದಾರಿ ಒಳಗೆ ಸ್ಲೀಪರ್ ಅರಿತು ಆ ಮನೆಯೊಳಗೆ ಬಿಟ್ಟು ನಾವು ಹೊಳೆ ಬರೋ ಮುಂದೆ ತೆಗೆದುಕೊಂಡು ಹೋಗ್ತೀವಿ ಅಂದ್ರೆ ಇಲ್ಲೇ ಬಿಡ್ರಿ ಅಂತ ತಿಳ್ಕೊಂಡು ನೀವು ಬರೋದ್ರೊಳಗೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚಲೋತ್ನಾಗ ಇಡ್ತೀವಿ ಹೋಗ್ರಿ ಅಂತ ತಿಳ್ಕೊಂಡು ಹೇಳಿ ಕಳಿಸ್ತಾರೆ. ಅಕಸ್ಮಾತ್ ಅದ ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗೋ ದಾರಿ ಒಳಗೆ ಅಕಸ್ಮಾತ್ ಒಬ್ಬ ಸತ್ ಅಂದ್ರೆ ಈ ಹೆಣ ನಾವು ಶ್ರೀಶೈಲಕ್ಕೆ ಹೋಗಿ ಬರ್ತೀವಿ, ಬರೋ ತನಕ ಇಟ್ಕೊಂತಾರೆ. ಏನಂತ? ಯಪ್ಪ ಚಪ್ಪಲಿ ಇಟ್ಕೊಂತಾರೆ, ಆದರೆ ಹೆಣ ಇಟ್ಕೊಳಂಗಿಲ್ಲ ನೋಡ್ರಿ. ಚಪ್ಪಲಿಕಿನ ಅತ್ತತ್ತಾತಿ ಜೀವ, ಹೌದಲ್ಲ? ಪ್ರಾಣ ಪಕ್ಷಿ ಇರೋ ತನಕ ಇದಕ್ಕೆ ಬಹಳ ಬೆಲೆ ಅದ. ಪ್ರಾಣ ಪಕ್ಷಿ ಆ ರೀತಿ ಅಂತ ತಿಳ್ಕೊಂಡ್ರೆ ಒಂದು ಕಾಸಿನ ಕಿಮ್ಮತ್ತಿಲ್ಲ, ಚಪ್ಪಲಿ ಕಿಮ್ಮತ್ತು ಕೊಡ್ತಾರೆ. ಬರ್ರಿ ಅಂತ ತಿಳ್ಕೊಂಡಂತಾರೆ. ಯಾರ ಮನೆ ನೀವು ಮಣ್ಣು ಕೊಡಕ್ಕೆ ಹೋಗಿರ್ತೀರಿ, ಎಲ್ಲೇ ಹೋದಾಗ ನೀವು ಪಕ್ಕದ ಮನೆಯಾಗ ಚಪ್ಪಲಿ ಬಿಡಕ್ಕೆ ಜಾಗ ಕೊಡ್ತಾರೆ ನಿಮಗೆ. ಆದ್ರೆ ಪ್ರಾಣ ಪಕ್ಷಿ ಹೋಗಿರುವಂಥ ಹೆಣವನ್ನು 2 ದಿನ ಇಟ್ಕೋದ್ರಿಪ್ಪ ಇದನ್ನ ಅಂತ ತಿಳ್ಕೊಂಡ್ರೆ ಯಾರು ಇಟ್ಕೊಳಂಗಿಲ್ಲ. ನೀವು 10 ಲಕ್ಷ ರೂಪಾಯಿ ಮನೆ ಕಡಿಸ್ರಿ, ಕೋಟಿ ರೂಪಾಯಿ ಮನೆ ಕಡಿಸಿರು ಕೂಡ ಕೋಟಿ ರೂಪಾಯಿ ಮನೆ ಕಡಿಸಿ ನಮ್ಮಪ್ಪ ಈ ನಮ್ಮಪ್ಪನ ಹೆಣ ಇಲ್ಲ ಉಗಿತೀನಿ ಅಂತ ತಿಳ್ಕೊಂಡ್ರೆ ಉಗಿಯಾಕೆ ಕೊಡ್ಸಂಗಿಲ್ಲ ರೀ, ಹೌದಲ್ರಿ? ಉಗಿ ಕೊಡ್ಸಂಗಿಲ್ಲ. ನೀವು ನಡೀರಿ ಅಂತ ತಿಳ್ಕೊಂಡು ಹಿಂಗೆ ಹೇಳ್ತಾರ ವಿನಃ ಅದಕ್ಕೆ ಹೇಳ್ತಾರ, ವ್ಯಾಧನೊಂದು ಮಲವ ತಂದಡೆ ಬೆಲೆಗೈ ಬರಯ್ಯ ಈ ಜನ, ಅರಸನ ಹೆಣನೆಂದರೆ ಅಡಿಕೆಗೆ ಕೊಂಬುವರಿಲ್ಲ ಈ ಜನ. ಸಲೆನಂಬೋ ಕೂಡಲ ಸಂಗಮ ದೇವ ಎನ್ನುವ ಹಾಗೆ ಶರಣರ ಏನಿರ್ತೊಡೇನು ನಿಜ ಬೋಧೆ ಒಂದಿಲ್ಲದಿದ್ದೊಡೆ ಕಾನನದ ಬೆಳದಿಂಗಳಂತೆ ಎಲ್ಲವೂ ನಿಷ್ಫಲದ. ಅದಕ್ಕೆ ಏನು ತಗೊಂಡು ಏನು ಮಾಡಬೇಕು? ನಮ್ಮ ಒಳಗೆ ನಿಮ್ಮ ಒಳಗೆ ಇರೋದಿತ್ತಪ್ಪ ಅಂತ ತಿಳ್ಕೊಂಡ್ರೆ ಎಲ್ಲದೂ ಚಲೋ ಇರ್ತದೆ. ಶ್ರೀರಾಮ
ಹುಟ್ಟುವುದಕ್ಕಿಂತ ಮೊದಲ ಒಬ್ಬ ಬೇಟೆಗಾರ ರತ್ನಾಕರ ಅಂತೇಳಿ, ಆ ರತ್ನಾಕರ ಏನಂತ ತಿಳ್ಕೊಂಡಂದ್ರೆ ಕಾಡಿನೊಳಗೆ ಯಾರು ನಾಡಿನಿಂದ ಕಾಡಿನೊಳಗೆ ಬರ್ತಿರ್ತಾರ, ದಾರಿ ಹಿಡಿದು ಹೋಗೋರಿಗೆ ಎಲ್ಲರನ್ನೂ ಕೂಡ ಏನು ಮಾಡ್ತಿದ್ದ, ಕಳು ಮಾಡ್ತಿದ್ದ. ಅವರು ಕೊರಳಾಗಿರ್ತಕ್ಕಂಥ ಬಂಗಾರ ಕದೀತಿದ್ದ, ಅಕಸ್ಮಾತ್ ಕೊಡಲಿಲ್ಲ ಅಂದ್ರೆ ಕೂನಿ ಮಾಡ್ತಿದ್ದ, ಕೊಲೆ ಮಾಡ್ತಿದ್ದ. ಹಿಂಗೆ ಮಾಡವ ಅದನ್ನೆಲ್ಲ ತಗೊಂಡು ಹೋಗಿ ಏನು ಮಾಡ್ತಿದ್ದ, ಹೆಂಡತಿ ತಾಯಿ ಮಕ್ಕಳಿಗೆ ಕೊಡ್ತಿದ್ದ. ಕಳು ಮಾಡೋದು, ಲೂಟಿ ಮಾಡೋದು, ಹಿಂಗೆಲ್ಲ ಮಾಡ್ತಿದ್ದ. ಬಹಳ ಕ್ರೂರಿಯಾಗಿರ್ತಕ್ಕಂಥವನು ರತ್ನಾಕರ. ಹಗಲು ರಾತ್ರಿ ಗಿಡದಾಗ ಕುತ್ಕೊಂತಿದ್ದ, ಯಾರಾದರೂ ಬರುವುದನ್ನು ನೋಡ್ತಿದ್ದ, ಕಳು ಮಾಡ್ಕೊಂಡು ಮನೆಗೆ ಹೋಗಿದ್ದ, ಲೂಟಿ ಮಾಡ್ಕೊಂಡು ಹೋಗಿದ್ದ, ಹೊಡಿತಿದ್ದ, ಬಡಿತಿದ್ದ. ಕೊಳ್ಳಿಲ್ಲ ಅಂದ್ರೆ ಅವ್ರ ಕಡೆಯಿಂದ ಕಸ್ಕೋತಿದ್ದ, ಕಸಿದುಕೊಳ್ಳವ. ಇಷ್ಟೆಲ್ಲ ಕ್ರೂರತನದಿಂದ ನರಮಾನವನಾಗಿ ಕುರಿಯಾಗಿರ್ತಕ್ಕಂಥವನು ಒಂದು ದಿನ ಏನೋ ಗೊತ್ತಿಲ್ಲ, ಹಿಂಗೆ ದಾರಿ ಹಿಡಿದು ಹೋಗ್ಬೇಕಾದ್ರೆ ಆ ಊರು ದಾಟಿ ಮುಂದೆ ಹೋಗುವಂಥ ದಾರಿ ಒಳಗೆ ಕಾಡಿನೊಳಗೆ ಹೋಗ್ಬೇಕಾಯ್ತು. ನಾರದ ಏನು ಮಾಡಿದ, ಆ ಊರೊಳಗಿಂದ ಹಿಂಗೆ ಕಾಡಿನೊಳಗೆ ಹೊರಟ. ಕಾಡಿನೊಳಗೆ ಹೋಗೋ ದಾರಿ ಒಳಗೆ ಯಾರೋ ಒಬ್ರು ಹೇಳಿದ್ರಂತ, ಯಪ್ಪ ಈ ದಾರಿ ಹಿಡ್ಕೊಂಡು ಹೋಗಬೇಡ. ಯಾಕಂದ, ಈ ದಾರಿ ಹಿಡ್ಕೊಂಡು ಹಿಂಗೆ ಹೋದವ್ರು ಯಾರು ಸುಲಭವಾಗಿ ಊರು ಮುಟ್ಟಿಲ್ಲ. ಅವರು ಕೊಲೆ ಆಗ್ಯಾರ, ಇಲ್ಲಂದ್ರೆ ಅವ್ರು ಕೊಳ್ಳಾಗಿರ್ತಕ್ಕಂಥ ಬಂಗಾರ ಕಳುವಾಗಿರ್ತದೆ. ಯಾಕಂದ್ರೆ ಒಬ್ಬ ಕ್ರೂರಿಯಾಗಿರುವಂಥ ರತ್ನಾಕರ ಈ ಒಂದು ಕಾಡಿನೊಳಗದನ. ನರರೂಪದಲ್ಲಿರ್ತಕ್ಕಂಥ ಮೃಗ ರೂಪದೊಳಗಿರ್ತಕ್ಕಂಥವನು ಒಬ್ಬ ಮನುಷ್ಯ ಈ ಕಾಡಿನೊಳಗದನ. ಯಾರೂ ಸುರಕ್ಷಿತವಾಗಿ ಮರಳಿ ಬಂದವರಿಲ್ಲ, ಮರಳಿ ಹೋದವರಿಲ್ಲ ಅಂತ ತಿಳ್ಕೊಂಡು ಹೇಳಿದರು. ನೀವು ಹೋಗಬೇಡ ಅಂತ ತಿಳ್ಕೊಂಡು ನಾರದನಿಗೆ ಹೇಳಿದ ಬಳಿಕ ನಾರದ ಅಂತಾನ, ಇರ್ಲಿ ಬಿಡಪ್ಪ, ನನ್ನ ಜೀವ ಅವನ ಕೈಯಾಗ ಹೋಗೋದಿತ್ತಂದ್ರೆ ಹೋಗಲಿ ಅಂತ ತಿಳ್ಕೊಂಡು ಹೊರಟವ. ನನ್ನ ಜೀವ ಅವನ ಕೈ ಒಳಗೆ ಹೋಗೋದಿತ್ತಂದ್ರೆ ಹೋಗ್ಲಿ ಬಿಡ ಅಂತ ತಿಳ್ಕೊಂಡು ನಾರದ ಮುನಿ ಏನು ಮಾಡ್ತಾನೆ, ಹೊರಟ. ಕೈಯಾಗ ಒಂದು ತಂಬೂರಿ, ಕೈ ಒಳಗೆ ಒಂದು ಜೋಳಿಗೆ, ಇಷ್ಟು ಹಿಡ್ಕೊಂಡು ಹಿಂಗೆ ಲಂಗೋಟಿ, ಒಂದಿಷ್ಟು ಪಂಜೆ ಹಾಕ್ಕೊಂಡು ಹಿಂಗೆ ಮ್ಯಾಗ ಒಂದು ಹೆಗಲ ಮ್ಯಾಗ ವಸ್ತ್ರ ಹಾಕ್ಕೊಂಡು ಹಿಂಗೆ ಹೊರಟ. ಮತ್ತು ಅವು ನಾರದ ಒಂದು ಥರ ಕೈಯಾಗ ಒಂದು ಯಾವಾಗಲೂ ತಂಬೂರಿ ಹಿಡ್ಕೊಂಡು ಹಿಂಗೆ ಹಿಡ್ಕೊಂಡು ಹಿಂಗೆ ಹೋಗ್ತಿದ್ದ, ಎಲ್ಲ ಕಡೆ ತಿರ್ಕೊಳ್ತಾ ಹೋಗ್ತಿದ್ದ. ಅವತ್ತೇನಾಗಿತ್ತು ಅಂತ ತಿಳ್ಕೊಂಡಂದ್ರೆ, ಅವ ಹೋಗುವಷ್ಟು ಹೊತ್ತಿಗೆ ಯಾರೂ ಕೂಡ ಆ ದಾರಿ ಒಳಗೆ ಯಾರೂ ಹೋಗಿದ್ದಿಲ್ಲ. ಅಷ್ಟೊತ್ತಿನ ತನಕ ಏನಂತ ತಿಳ್ಕೊಂಡಂದ್ರೆ, ಆ ರತ್ನಾಕರ ಕಳ್ಳನಾಗಿರುವಂಥವನು ಏನು ಮಾಡಿದ, ಗಿಡದೊಳಗೆ ಕುತ್ಕೊಂಡು ಯಾರು ಬರ್ತಾರೆ ಅಂತ ತಿಳ್ಕೊಂಡು ನೋಡ್ಕೋತ ಕುಳಿತುಕೊಂಡಿದ್ದ. ಗಿಡದೊಳಗೆ ಕುಳಿತುಕೊಂಡು ನೋಡ್ತಿದ್ದ, ಯಾರು ಬರ್ತಾರೆ ಅಂತ ತಿಳ್ಕೊಂಡು ನೋಡುತ್ತಾ ಕುಳಿತುಕೊಂಡಿದ್ದ. ಯಾರೂ ಬರಲಿಲ್ಲ, ಅಷ್ಟೊತ್ತು ತನಕ ಯಾರೂ ಬರಲಿಲ್ಲ. ಅಷ್ಟೊತ್ತು ಆ ಒತ್ತಾಗ್ಲಿಕ್ಕತ್ತಿತ್ತು. ಅವಾಗ ನಾರದ ಕೈ ಒಳಗೆ ತಂಬಿರು ಹಿಡ್ಕೊಂಡು ಹಿಂಗೆ ಹೊರಟಿದ್ದ. ಅವ ಅಂದ, ಹೋ ಹಿಂಗೆ ಇವತ್ತು ಯಾರೂ ಸಿಕ್ಕಿಲ್ಲ, ಯಾರೋ ಒಬ್ಬ ಹೊಂಟಾನ ಅಂತ ತಿಳ್ಕೊಂಡು ಗಿಡದಾಗಿಂದ ಕೆಳಗೆ ಇಳಿದು ಓಡಿ ಬಂದವನ ನಾರದ ಹತ್ರ ಬಂದವನ ನಿಂದರು ಅಂದ. ನಿಂತ್ಕೊಂಡ. ಯಾಕ ಅಂದ. ಹೀಗೆಲ್ಲ ನೋಡಾಕತ್ತಿದ ಅವನ ಮೈ ಮೇಲೆ, ಎಲ್ಲಿ ಬಂಗಾರ ಐತೋ, ಏನಾಯ್ತೋ, ರೊಕ್ಕ ಐತೆ, ಹಣ ಐತೆ ತಿಳ್ಕೊಂಡೆಲ್ಲ ನೋಡಾಕತ್ತಿದ. ನೋಡಿದ ಅವನ ಕೈ ಒಳಗೆ ಒಂದು ತಂಬೂರಿ ಜೋಳಿಗೆ ಅಂದ್ಬಿಟ್ರೆ ಏನೇ ಇದ್ದಿದ್ದಿಲ್ಲ. ಇದು ಅವಾಗ ಅಂದ ಅವನು, ಏನಂದ, ಛೇ ಅಂದ. ಛೇ ಅಂತ ತಿಳ್ಕೊಂಡು ಇಷ್ಟ ಅಂದ. ಯಾಕಪ್ಪ ಹಿಂಗ್ಯಾಕಂತಿದ್ದು, ಏನಾಯ್ತು ಅಂದ. ಏನಿಲ್ಲ, ಇವತ್ತು ಯಾರೂ ನಾನು ಕಳು ಮಾಡ್ಕೊಂಡು ಹೋಗಬೇಕಾಗಿತ್ತು, ಯಾರೂ ಸಿಗಲಿಲ್ಲ. ನಿನ್ನ ಹತ್ರ ನೋಡಿದ್ರೆ ಏನೂ ಇಲ್ಲ, ನಿನ್ನ ಹತ್ರ ಏನೋ ಒಂದು ಇಟ್ಕೊಂಡಿದ್ದಿ, ಕೊಳ್ಳಾಗ ನೋಡಿದ್ರೆ ಏನೂ ಇಲ್ಲ, ಒಂದು ಬಂಜಿ ಉಟ್ಕೊಂಡಿದ್ದಿ, ಜೋಳಿಗೆ ಒಳಗೆ ಏನೋ ಹಣ ಇಲ್ಲ, ರೊಕ್ಕ ಇಲ್ಲ, ಏನೇನಿಲ್ಲ. ಛೇ ಅಂತ ತಿಳ್ಕೊಂಡು ಮನಸ್ಸು ಹಿಂಗೆ ಮಾಡ್ಕೊಂಡ. ಅವಾಗ ನಾರದಂದ, ಯಾಕೋ ಹಿಂಗ್ಯಾಕೆ ಮಾಡ್ತಿಲ್ಲ, ನಾನು ಇಷ್ಟು ದಿನಗಳ ಪರ್ಯಂತರ ಎಲ್ಲ ಹಿಂಗೆ ಹೋಗಬೇಕಾದ್ರೆ ಕಳು ಮಾಡ್ಕೊಂಡು ಹೋಗಿ ನನ್ನ ಹೆಂಡತಿ ಮಕ್ಕಳಿಗೆ ಹೋಗಿ ಕೊಡ್ತೀನಿ. ನನ್ನ ಹೆಂಡತಿ ಮಕ್ಕಳು ಭಾಳಷ್ಟು ನನ್ನನ್ನು ಚೆನ್ನಾಗಿ ನೋಡ್ಕೊತಾರೆ, ಭಾಳ ಸುಖವಾಗಿ ನೋಡ್ಕೊತಾರೆ ಅಂತ ತಿಳ್ಕೊಂಡಂದ. ಅಂದ ಬಳಿಕ ಒಂದು ಮಾತಂದ. ಏನಂದ, ಭಾಳ ಚೆನ್ನಾಗಿ ನೋಡ್ಕೊತಾರೆ. ಏನೋ ನನ್ನ ಭಾಳ ಚೆನ್ನಾಗಿ ನೋಡ್ಕೊಳೋದಷ್ಟೆಲ್ಲ ನನಗೆ ಪ್ರಾಣಕ್ಕೆ ಪ್ರಾಣ ಕೊಡ್ತಾರೆ ಅಂದವ. ನಮ್ಮ ಮನೆಯಾಗ ನಾವು ಹೋಗೋ ತನಕ ನಮ್ಮವ್ವ ಊಟ ಮಾಡಂಗಿಲ್ಲ ಅಂದ. ನಾವು ಹೋಗೋ ತನಕ ನನ್ನ ಹೆಂಡತಿ ಊಟ ಮಾಡಂಗಿಲ್ಲ, ನನ್ನ ಮಕ್ಕಳು ನಾ ಬರುವ ದಾರಿಯನ್ನು ಕಾಯ್ಕೊತ ನಿಂತ್ಕೊಂಡಿರ್ತಾರೆ. ನಾ ಬರೋ ತನಕ ದಾರಿ ಕಾಯ್ತಾ ಕುಳಿತುಕೊಂಡಿರ್ತಾರ. ನಮ್ಮವ್ವ ನನ್ನ ಮೇಲೆ ಭಾಳ ಪ್ರಾಣ ಇಟ್ಕೊಂಡಾಳ, ನನ್ನ ಹೆಂಡತಿ ನನ್ನ ಮೇಲೆ ಭಾಳ ಜೀವದಳ. ಹಂಗೆ ಅನ್ನೋದ್ರಾಗ ನಾರದಂದ, ಪ್ರಾಣಕ್ಕೆ ಪ್ರಾಣ ಕೊಡ್ತಾಳೆ. ಪ್ರಾಣಕ್ಕೆ ಪ್ರಾಣ ಕೊಡ್ತಾಳೆ. ನಾ ಅಕಸ್ಮಾತ್ ಸತ್ಯ ಅಂತ ತಿಳ್ಕೊಂಡಂದ್ರೆ ನನ್ನ ಜೀವ ಕೊಡ್ತಾಳೆ ಆಕೆ ಅಂದ. ಹೌದಾ,
ಇದು ಸತ್ಯನ? ಎಂಥ ಮಾತು ಹೇಳ್ತೀನಿ ನಂದು. ನನ್ನ ಮೇಲೆ ಪ್ರಾಣಕ್ಕೆ ಪ್ರಾಣ ನನ್ನ ಮೇಲೆ ಬಿದ್ದು ಸಾಯ್ತಾಳ ಅಂದವ. ಯವ್ವ ಏನಂದ? ನನ್ನ ಮೇಲೆ ಬಿದ್ದು ಸಾಯ್ತಾಳ ಅಂದನ್ನ. ನನ್ನ ಮೇಲೆ ಪ್ರಾಣಕ್ಕೆ ಪ್ರಾಣ ಕೊಡ್ತಾಳ, ಪ್ರಾಣ ನನ್ನ ಮೇಲೆ ಬಿದ್ದು ಸಾಯ್ತಾಳ ಅಂದ ಬಳಿಕ ನಾರದ ಹೇಳಿದ, ಆಯ್ತಪ್ಪ ನಾವೊಂದು ಕೆಲಸ ಹೇಳ್ತೀನಿ, ಅಷ್ಟು ಮಾಡು, ನಾನು ಆಮೇಲೆ ಬರ್ತೀನಿ ಅಂದ. ನಿನಗೆ ಯಾವಾಗ ಹಿಂಗಂತಿ ಅಂದ ಬಳಿಕ, ನಿನ್ನ ಹೆಂಡತಿ ಮೇಲೆ, ನಿನ್ನ ತಾಯಿ ಮೇಲೆ, ನಿನ್ನ ಮಕ್ಕಳ ಮೇಲೆ ಇಷ್ಟು ಜೀವ ಇಟ್ಕೊಂಡಿದ್ದಿ, ನೀನು ಅವ್ರ ಮೇಲೆ ಅಷ್ಟು ಜೀವ ಇಟ್ಕೊಂಡಿರಲ್ಲ ಗೊತ್ತಿಲ್ಲ, ಆದ್ರೆ ನೀ ಹೇಳಕತ್ತಿದಿ ಹಿಂಗಂತೇಳಿ. ಆದ್ರೆ ಒಂದು ಮಾತು ನೆನಪಿರಲಿ, ನೀನು ನಾ ಹೇಳಿದಂಗೆ ಹೋಗಿ ಮನೆಗೆ ಹೋಗು, ಮನೆಗೆ ಹೋದ ಬಳಿಕ ನಾ ಹೇಳಿದಂಗೆ ಮಾಡು, ನೀ ಮಾಡಿದ ಬಳಿಕ ನಾನು ಅಲ್ಲಿಗೆ ಬರ್ತೀನಿ ಅಂತ ತಿಳ್ಕೊಂಡಂತ. ಮನೆಗೆ ಹೋದ ಬಳಿಕ ಹುಡುಗರು ಸಣ್ಣ ಸಣ್ಣ ಹುಡುಗರಿದ್ದು ಓಡಿ ಬಂದಂತ ಅಪ್ಪ ಅಂತ ತಿಳ್ಕೊಂಡು ಓಡಿ ಬರ್ತಿತ್ತು. ಅಪ್ಪ ಅಪ್ಪ ಅಂತ ಏನು ತಂದಾನಂತ ತಿಳ್ಕೊಂಡು ನೋಡಿದ್ದು, ಏನು ತಂದಿದ್ದಿಲ್ಲ. ತಾಯಿ ಕೇಳಿದ್ಲು, ಏನಪ್ಪ ಏನಾರು ತಂದೇನು? ಏನೂ ಇಲ್ಲ. ಹೆಂಡತಿ ಕೇಳ್ತಾಳ, ಏನಾರು ಕಳು ಮಾಡ್ಕೊಂಬಂದೇನೋ? ಏನೇ ಇಲ್ಲ, ಏನೂ ತರಲಿಲ್ಲ. ಅವಾಗ ಹೆಣ್ಣುಮಗಳಂದು ಆಯ್ತಪ್ಪ ಅಂತ ತಿಳ್ಕೊಂಡು ಅಂದು ಮನೆಯಾಗ ಊಟಕ್ಕೆ ಕೊಟ್ಲು. ಊಟ ಮಾಡ್ಕೋತ ಏನು ಮಾಡಿದ್ದ, ನಾರದ ಒಂದು ಮಾತು ಹೇಳಿದ್ದ. ಏನಂತ ಹೇಳಿದ್ದ, ನೀ ಏನು ಮಾಡಕ್ಕೆ ಹೋಗಬೇಡ, ಮನೆಗೆ ಹೋಗು, ಮನೆಗೆ ಹೋದ ಬಳಿಕ ಹುಣ್ಕೊಂತನ ಕೂತಾಗ ನಾಲ್ಗೆ ಕಡ್ದು ಸತ್ತಂಗ ಬೀಳು ಅಂತ ಹೇಳಿದ್ದವ. ಏನು ನಾಲ್ಗೆ ಕಡ್ದು ಸತ್ತಂಗ ಮಲ್ಕೋ, ನೋಡೋ ನಾನು ಬರ್ತೀನಿ ಆಮೇಲೆ ಅಂತ ತಿಳ್ಕೊಂಡಿದ್ದ. ಇವು ಉಣ್ಣಾಕತ್ತಿದ್ನಲ್ಲ, ಊಟ ಮಾಡ್ಕೊತ ಏನು ಮಾಡಿದ, ಸುಮ್ಮನೆ ಪಿಡ್ಸ್ ಬಂದಂಗೆ ಮಾಡಿ ನಾಲ್ಗೆ ಕಡ್ದು ಹಿಂಗೆ ಮಾಡಿ ಹಿಂಗೆ ಬಿದ್ದ. ಬೀಳೋದ್ರಾಗ ಹೆಣ್ಮಗಳಂತೂ ಯವ್ವ ಅಂದ. ಅವ್ರ ಅತ್ತಿ ಹೊರಗೆ ಕುತ್ಕೊಂಡಿದ್ಲು ಕಟ್ಟಿ ಮ್ಯಾಗ. ಕರಿಲಿಲ್ಲ ಆಕೆ. ಏನಂದ್ಲು, ಯವ್ವ ಇದು ಸಾಯದ ಸತ್ತಿ, ನಾವು ಹುಂಡಿದ್ದು ಸಾಯ್ಬಿಡ್ದ ಅಂದಕ್ಕೆ. ಇವ್ರು ಪ್ರಾಣಕ್ಕೆ ಪ್ರಾಣ ಕೊಡ್ಯಾರ. ಆ ಹೆಣ್ಮಳನ್ನ ಕತ್ತು ಏನಂತ, ಯವ್ವ ನಾಯಿನ ಹುಂಡಿಲ್ಲ, ಏನು ಮಾಡಲಿದ್ದು ಸತ್ತು, ಇದು ನಾ ಇಷ್ಟೊತ್ತಿಗೆ ಮಣ್ಣು ಹಾಕೈತೆ, ನಾವು ಉಪವಾಸ ಬೀಳ್ಬೇಕಾಕೈತೆ, ಹೆಂಗೆ ಮಾಡಲಿ ಅಂತ ತಿಳ್ಕೊಂಡು ಹತ್ತಿಗೆ ಹೇಳಿಲ್ರಿ ಆಕಿ. ಬಡ ಊಟ ಮಾಡಿದ್ಲು. ಅವ ಸತ್ತಂಗೆ ಬಿದ್ದಿದ್ನಲ್ಲ, ಅವ ಅಂದ ಅವ ಮನುಷ್ಯನಾಗ. ಏನು ಜೀವ ಕೊಡೋರಪ್ಪ ಇವರು ಅಂದ ಮನುಷ್ಯನಾಗ ಅಂತಾನ. ಆ ಹೆಣ್ಮಗು ಹೊಟ್ಟೆ ತುಂಬ ಊಟ ಮಾಡಿದ್ಲು. ಮತ್ತು ಹರಕ್ಕೆ ಸೀರೆ ಇತ್ತಲ್ಲ, ಮತ್ತು 4 ಮಂದಿ ಯಾರು ನಾಳೆ ಬಂಧು ಬಾಂಧವ್ರು ನೋಡ್ತಾರವ ಅಂತ ತಿಳ್ಕೊಂಡು ಹರಕ್ಕೆ ಸೀರೆ ಬಿಚ್ಚು ಚಲೋ ಸೀರೆ ಉಟ್ಕೊಂಡ್ಲ ಆಕೆ. ಅವ ಅನ್ನಕತ್ತಿದ್ದ, ಯಪ್ಪ ಏನಿದು ಎಂಥವ್ರು ಏನು ಜೀವಕ್ಕೆ ಜೀವ ಕೊಡ್ತೀವಿ ಅಂತ ತಿಳ್ಕೊಂಡಂತಾರ, ಇದು ಸತ್ಯನಾ ಅಂತ ತಿಳ್ಕೊಂಡು ಅನ್ನಕತ್ತಿದ್ದ. ಹಂಗೆ ಅನ್ನೋದ್ರಾಗ ಚಲೋ ಸೀರೆ ಉಟ್ಕೊಂಡು ಅವಾಗ ಅಳಕತ್ತಿದ್ಲು. ಅತ್ತೆವ್ರ ಬರ್ರಿ, ಯಾಕಂದ್ರೆ ನಿಮ್ಮ ಮಗ ಹಿಂಗಾಗೈತೆ ಬರ್ರಿ ಅಂತ ಅಳಕತ್ತಿದ್ಲು. ಆ ಹೆಣ್ಮಗಳು ಹತ್ಕೊಂತ ಬಂದು, ಏನಾಯ್ತೋ ಯಪ್ಪ ಹೇಳ ಅಂತ ತಿಳ್ಕೊಂಡು ಹುಡ್ರು ಅಳಕತ್ತಿದ್ಲು, ತಾಯಿ ಅಳಕತ್ತಿದ್ಲು, ಹೆಣ್ಣು ಅಳಕತ್ತಿ, ಎದ್ದೇಳು ಅಂದು. ಯಾರು ಎದ್ದೇಳು? ಎಲ್ಲರೂ ಬಂದು ಮತ್ತಲ್ಲ ಕಾಡಿನಾಗ ಒಂದಿಷ್ಟು ಮಂದಿ ಎಲ್ಲ ಇದ್ದರು. ಹಿಂಗೆ ಬರ್ರಿ ಅಂತ ತಿಳ್ಕೊಂಡು ಅಂದಾಗ ಬಂದರು. ಅವಾಗ ಏನು ಮಾಡೋದು, ಅಷ್ಟೊತ್ತು ಅನ್ನೋದ್ರಾಗ 2 ತಾಸು ಟೈಮ್ ಆಗಿತ್ತು, 2-3 ತಾಸು ಟೈಮ್ ಆಗಿತ್ತು. ಅವಾಗ ಹಿಂಗೆ ಕೈ ಹಿಂಗೆಲ್ಲ ಹಿಂಗೆ ಹಾಕಿದ್ದವ, ಕೈ ಹಿಂಗೆ ಹಾಕಿದ್ದ. ಹಾಕೋದ್ರಾಗ ಏನು ಮಾಡಿದ್ರು, ಕೈ ಹಿಡುತ್ತೆ, ಇಲ್ಲಪ್ಪ ಮತ್ತು ಹೊರಗೆ ಕರ್ಕೊಂಡು ನಡ್ರಿ, ಹೆಣನ ಹೊರಗೆ ಕರ್ಕೊಂಡು ನಡ್ರಿ ಅಂತ ತಿಳ್ಕೊಂಡ್ರು. ಹಿಂಗೆ ಕಾಲು ಹಿಡ್ಕೊಂಡು ಹಿಂಗೆ ಹೊರಗೆ ಹೋಗ್ಬೇಕಾದ್ರೆ ಬಾಗಿಲಿಗೆ ತಟ್ಟೆಕತ್ತಿದ್ರು ಕೈ. ಯವ್ವ ಬಾಗಿಲಿಗೆ ತಟ್ಟೆಕತ್ತಿದ್ವು ಕೈ. ಅವಾಗ ಏನಂತ ತಿಳ್ಕೊಂಡ್ರು, ಅವ್ರೇನು ಹೆಣ ಒತ್ಕೊಂಡು ಬರೋಕತ್ತಿದ್ರಲ್ಲ, ಅವ್ರು ಅನ್ನಕತ್ತಿದ್ರು, ಯವ್ವ ಇಷ್ಟು ದಿನ ನೀವೆಲ್ಲ ಕಳು ಮಾಡ್ಕೊಂಡು ಬಂದ ಬಳಿಕ ಭಾಳ ಜೀವ ಮಾಡೀರಿ, ಹೌದಲ್ಲ, ಭಾಳ ಜೀವ ಮಾಡೀರಿ, ಮತ್ತು ಇಷ್ಟೆಲ್ಲ ಮಾಡೀರಿ. ಈ ಬಾಗಿಲ ಏನೈತಲ್ಲ, ಈ ಬಾಗಿಲ ತೆಗೆದು ಹೊರಗೆ ಕೊಯ್ಯನ ಹೆಣನ ಅಂದ್ರು ಅವ್ರು. ಬಾಗಿಲ ತೆಗೆದು ಹೊರಗೆ ಕೊಯ್ಯನ ಹೆಣನ ಅಂತ ತಿಳ್ಕೊಂಡ ಬಳಿಕ ಆ ಹೆಣ್ಮಗಳು ಏನು ಅನ್ಬೇಕ್ರಿ, ಯಪ್ಪ ಸಾಯವ ಸತ್ತಾನ, ಕೈ ಲಟ ಮುರಿದು ಹೊರಗೆ ತಂಬರ್ರಿ ಅವನ. ಕೈಕಾಲು ಮುರ್ಕೊಂಡು ಹೊರಗೆ ತಂಬರ್ರಿ ಅಂದ ಬಳಿಕ ಇವ ಏನು ಸತ್ತಂಗಿದ್ನಲ್ಲ, ಪಸಕ್ಕನ ಕೈ ಬಿಟ್ಟು ಬೇಡಬೇಡಿದ ಅಂತೇಳಿ ಮತ್ತೇನೋ ಮಾಡ್ತಾರೆ ಬಾ ಅಂತೇಳಿ. ಮತ್ತು ಬೆಳಗ್ಗೆ ಕೈ ಹಿಂಗೆ ಬಿಟ್ಟು ಅವ್ರಿಗೆ ಹಿಂಗೆ ಹೆಣ ಹಿಡುವ ಹೊರಗೆ ಬಂದ ಬಳಿಕ ಮತ್ತು ಹೊರಗೆಲ್ಲ ಮತ್ತು ವ್ಯವಸ್ಥೆ ಮಾಡಕತ್ತಿದ್ರು. ಮಾಡೋದ್ರಾಗ ಬಂದರು. ನಾರದ ಬಂದ, ಏನಾಗೈತಿ ಅಂತ ತಿಳ್ಕೊಂಡಂದ್ರು. ಅಂದ ಬಳಿಕ ಹೆಣ್ಮಗಳು ಮತ್ತು ಹೇಳ್ತಿ, ಯಪ್ಪ ಹಿಂಗೆ ಸತ್ತ ನನ್ನ ಗಂಡ, ಯಪ್ಪ ನನ್ನ ಮಗ ಸತ್ತ, ನಾವು ಹುಡ್ರೆಲ್ಲ ಅಳಕೈತಿ, ಹಿಂಗಾಗೈತಿ. ನನ್ನ ಹತ್ರ ಸತ್ತವ್ರನ್ನ ಬದುಕಿಸುವಂಥ ಔಷಧ ಐತೆ ಅಂದವ. ಸತ್ತವ್ರನ್ನ ಬದುಕಿಸುವಂಥ ಔಷಧ ನನ್ನ ಹತ್ರ ಐತೆ ಅಂದ ಬಳಿಕ, ಯಪ್ಪ ಮೊದಲು ಕೊಡು ಇದನ್ನು ಮೊದಲು ಕೊಡು ಅಂತ ತಿಳ್ಕೊಂಡು ಹೇಳ್ತಿ ಅನ್ನಕತ್ತಿಲ್ಲ. ತಾಯಿ ಅಂದ್ಲು, ಯಪ್ಪ ಇದನ್ನು ಮೊದಲು ಕೊಡು, ನನ್ನ ಮಗ ಕೊಡು ಅಂತ ತಿಳ್ಕೊಳೋದು. ಹಂಗೆ ಕೊಡೋಕೆ ಬರೋಂಗಿಲ್ಲ. ಮತ್ತು ಇವನ ಮೇಲೆ ಪ್ರಾಣಕ್ಕೆ ಪ್ರಾಣ ಇಟ್ಕೊಂಡಿರಂತ. ಹೌದು, ನಾನೇ ಇಟ್ಕೊಂಡಿನಿ ಅಂತ ಹೇಳ್ತೀನಿ. ನನ್ನ ಜೀವ ಅಂದ್ರೆ ನನ್ನ ಗಂಡ, ಪ್ರಾಣ ಅಂದ್ರೆ ನನ್ನ ಗಂಡ ಅಂತ ತಿಳ್ಕೊಳಂದು. ನೋಡುವ, ನಿನ್ನ ಗಂಡ ಬದುಕ್ಬೇಕಂದ್ರೆ ಈ ಔಷಧ ಯಾರು ಕುಡಿತಾರೆ ಅವ್ರು ಸಾಯ್ತಾರ, ಸತ್ತವ್ರು ಬದುಕ್ತಾರೆ. ಈ ಔಷಧ ಯಾರು ಕುಡಿತಾರೆ ಅವ್ರು ಸಾಯ್ತಾರ, ಸತ್ತವ್ರು ಬದುಕ್ತಾರೆ ಅಂದ್ಗಳಿಗೆ ಹೇಳ್ತಂದು. ಯಪ್ಪ ನನ್ನ ಮಕ್ಕಳು ಮದುವೆ ಮಾಡಬೇಕು ನಾವು ಅಲ್ಲಿ ಅಂದಕ್ಕೆ. ಅವ ಅಂದು ಸತ್ತಂಗೆ ಬಿದ್ದಾಗಿದ್ನಲ್ಲ, ಇವನು ನನಗೆ ಎಷ್ಟು ಜೀವಕ್ಕೆ ಜೀವ ಕೊಡ್ತಾರೆ, ಪ್ರಾಣಕ್ಕೆ ಪ್ರಾಣ ಕೊಡ್ತಾರೆ ಅಂತ ತಿಳ್ಕೊಂಡು ಅಂದಿದ್ದೆ. ಹಿಂಗೆ ಅನ್ನಕತ್ತಾರ.
ತಾಯಿ ಕೇಳಿದ್ರು, ನೋಡವ್ವ ನಿಂದು ಹಾಗೆ ಹೋಗೈತೆ, 80 ವರ್ಷ ವಯಸ್ಸಾಗೈತೆ, ಮತ್ತೇನು ನಿನ್ನ ಮಗ ಬದುಕ್ತಾನ, ತೋ ಇದನ್ನು ಕುಡಿ. ಯಪ್ಪ ಒಲ್ಲೆ, ನನ್ನ ಮೊಮ್ಮಕ್ಕಳು ಮದುವೆ ಮಾಡಬೇಕು, ನನ್ನ ಮೊಮ್ಮಕ್ಕ ಕರ್ಕೊಂಡು ಇಲ್ಲೇ ಇರ್ತ, ಸತ್ತು ಹೋಗ್ಯಾರ ಒಲ್ಲೆ ಅಂದಾಕಿ. ತಾಯಿ ಒಲ್ಲೆಂದ್ಲು, ಹೆಂಡತಿ ಒಲ್ಲೆಂದ್ಲು, ಮಕ್ಕಳು ಕೂಡ ಒಲ್ಲೆಂದ್ರು. ಅವ ಬಂದಿದ್ನಲ್ಲ ನಾರದ, ಅವ ಅಂದ, ಮತ್ತು ನೀವೆಲ್ಲರೂ ಒಲ್ಲೆ ಅಂತೀರಿ, ಮತ್ತು ನಾ ಕುಡ್ಲೇನ ಅಂತಂದವ. ಯಪ್ಪ ಅಷ್ಟು ಕೆಲಸ ಮಾಡಿ ಚಲೋ ಆಕೈತಿ ಮೊದಲು ಮಾಡಿದನ, ನೀ ಕುಡಿಯಪ್ಪ ಮೊದಲು, ನೀ ಕುಡಿದು ಸಾಯಿ, ನನ್ನ ಮಗ ಬದುಕ್ತಾನ ಅಂದ್ರೆ ಎಲ್ಲರೂ. ಅವಾಗ ಕುಡ್ದ ಯಾರು, ನಾರದ ಕುಡ್ದ, ಸತ್ತಂತೆ ಮಲ್ಕೊಂಡಿರ್ತಕ್ಕಂಥವನು ಹೋಗಿ ಎಬ್ಬಿಸ್ತಾನೆ. ಏಳು ಅಂತ ತಿಳ್ಕೊಂಡಂದ. ಹಿಂಗೆ ಬಡದು ಎಬ್ಬಿಸಿದ ಬಳಿಕ, ಎದ್ದ ಬಳಿಕ ಹೆಂಡತಿಯ ಮುಖವನ್ನು ನೋಡಲಿಲ್ಲ, ತಾಯಿಯ ಮುಖವನ್ನು ನೋಡಲಿಲ್ಲ, ಮಕ್ಕಳ ಮುಖವನ್ನು ನೋಡಲಿಲ್ಲ. ಏಳು ಅಂತ ತಿಳ್ಕೊಂಡಂದ ಬಳಿಕ ಬರೇ ಮಲಗಿದವನ ಹೇಳಲಿಲ್ಲ, ಅಜ್ಞಾನದಿಂದ ಜ್ಞಾನದ ಕಡೆಗೆ ಎಚ್ಚರವಾಗಿ ಎದ್ದಿರ್ತಕ್ಕಂಥವನು ಎದ್ದ, ಸೀದ ಹೋದ, ನಾರದ ಮುನಿಗಳ ಪಾದವನ್ನು ಹಿಡಿದುಕೊಂಡವನು. ಎದ್ದವನ ನಾರದ ಮುನಿಗಳ ಪಾದವನ್ನು ಹಿಡಿದುಕೊಂಡು, ಇನ್ನೆಂದೂ ನನಗೆ ಏನೇನು ಬೇಕಾಗಿಲ್ಲ ಗುರುವೇ, ನೀನೇ ನನ್ನ ಗುರು, ನೀನೇ ನನ್ನ ದೈವ, ನೀನೇ ನನ್ನ ದೇವರು ಅಂತ ತಿಳ್ಕೊಂಡಂದ. ಆ ಕ್ಷಣವೇ ಗುರುವಿನ ಪಾದ ನಮಸ್ಕಾರ ಮಾಡಿದ, ಕರ್ಕೊಂಡು ಹೊರಟು ಹೋದ. ಅಡವಿ ಒಳಗೆ ಹೋಗಿ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಗಿಡದ ಬುಡದಲ್ಲಿ ಕುಳಿತುಕೊಂಡು ಅವನಿಗೆ ದೀಕ್ಷೆಯನ್ನು ಕೊಟ್ಟ ಬಳಿಕ ಅವನಿಗೆ ದೀಕ್ಷೆಯ ಮಂತ್ರವನ್ನು ಹೇಳ್ತಾನೆ. ಮಂತ್ರ ಹೇಳಿದ ಬಳಿಕ ಹೇಳಲಿಕ್ಕೆ ಬರಲಿಲ್ಲ ಅವನಿಗೆ, ಮಂತ್ರ ಹೇಳಲಿಕ್ಕೆ ಬರಲಿಲ್ಲ. ಏನಂತ? ರಾಮ ಅನ್ನುವಂಥ 2 ಅಕ್ಷರವನ್ನು ಹೇಳು ಅಂತ ತಿಳ್ಕೊಂಡಂದಾಗ ರಾಮ ಅಂತ ತಿಳ್ಕೊಂಡು ಅನ್ನಕ್ಕೆ ಬರಲಿಲ್ಲ ಅವನಿಗೆ. ರಾಮ ಅಂತ ತಿಳ್ಕೊಂಡು ಹೇಳಲಿಕ್ಕೆ ಬರಲಿಲ್ಲ. ಅಲ್ಲಿ ಬೃಹದಾಕಾರವಾಗಿ ದೊಡ್ಡದಾಗಿರುವಂಥ ಒಂದು ಮರವನ್ನು ನೋಡಿದ. ಆ ಮರವನ್ನು ನೋಡಿ ಏನಂತ ತಿಳ್ಕೊಂಡಂದ, ಇದು ಏನು ಅಂತ ತಿಳ್ಕೊಂಡಂದ, ಇದು ಮರ ಅಂತ ತಿಳ್ಕೊಂಡಂದ. ಆ ಮರ ಅಂತಕ್ಕಂಥದ್ದನ್ನೇ ಜಪ ಮಾಡು ಅಂತ ತಿಳ್ಕೊಂಡು ಹೇಳಿದ ನಾರದ ಮುನಿ ಆ ಮರವನ್ನೇ ನೋಡಿ ಹೇಳ್ತಾನೆ, ಇದೇನು ಜಪ ಮಾಡು ಅಂತ ತಿಳ್ಕೊಂಡ ಬಳಿಕ ಅವಾಗಲಿಂದ ಮರಾಮ್ ರಾಮ್ 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 ಮರಾಮ್ ರಾಮ್ ರಾಮ್ ಮರ ಅಂತ ತಿಳ್ಕೊಂಡಂತ ಹೇಳಕತ್ತಿದ. ಮರಾಮ್ ರಾಮ್ 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 ತಿಳ್ಕೊಂಡು ಜಪವನ್ನು ಮಾಡಿದ. ಉಲ್ಟಾ ನಾಮ ಜಪತಾ ಜಗಜಾನ್ ವಾಲ್ಮೀಕಿ ಒಬ್ಬ ಬ್ರಹ್ಮ ಸಮಾನ ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರೆ. ಮುಂದೆ ಮರ ಹೋಗಿ ರಾಮವಂತವನ್ನ ಜಪ ಮಾಡಿದ ಮಂತ್ರ ಜಪ ಮಾಡಿದ. ಮುಂದೆ ಪ್ರತಿಫಲದ ರೂಪವಾಗಿ ಮರವನ್ನೇ ರಾಮವನ್ನಾಗಿ ಉಲ್ಟಾ ನಾಮ ಜಪತಾ ಜಗಜಾನ್ ವಾಲ್ಮೀಕಿ ಬಯೋ ಬ್ರಹ್ಮ ಸಮಾನ ಅಂತ ತಿಳ್ಕೊಂಡಂತಾರ. ಶ್ರೀರಾಮಚಂದ್ರ ಹುಟ್ಟುವುದಕ್ಕಿಂತ ಮೊದಲೇ ರಾಮಾಯಣವನ್ನು ಬರೆದಕ್ಕಂಥ ವಾಲ್ಮೀಕಿ ಅಂತ ತಿಳ್ಕೊಂಡು ಹೇಳ್ಕೊಂಡು ಬಂದರು. ರಾಮಾಯಣವನ್ನು ಬರೆದ. ಅವಾಗ ಯಾಕಂತ ತಿಳ್ಕೊಂಡು ಅವನಿಗೇನು ಅನಿಸ್ತು ಅಂತ ತಿಳ್ಕೊಂಡ್ರೆ, ಅವ ಏನು ಮಾಡಿದ, ಗುರುಗಳ ಮಂತ್ರ ಉಪದೇಶವಾಗಿತ್ತು. ಆದ ಬಳಿಕ ಅವ ಏನು ಮಾಡಿದ, ಹೋಗಬೇಕಾದ್ರೆ ಅಷ್ಟು ದಿನಗಳ ಕಠೋರ ಮನಸ್ಸಾಗಿರ್ತಕ್ಕಂಥವನ ಮನಸ್ಸು ಅವತ್ತಿನ ದಾರಿ ಹಿಡ್ಕೊಂಡು ಹೋಗಬೇಕಾದ್ರೆ ಒಂದು ಗಂಡು ಪಕ್ಷಿ ಒಂದು ಹೆಣ್ಣು ಪಕ್ಷಿ ಏನಾಯಿತು, 2 ಗಿಡದಲ್ಲಿ ಕುಳಿತುಕೊಂಡಿದ್ವು ಅಂತ. ಗಿಡದಲ್ಲಿ ಕುಳಿತುಕೊಂಡ ಬಳಿಕ ನೋಡಿದ ಬಳಿಕ ಅವ ಅಂತಾನ, ಒಂದು ಗಂಡು ಒಂದು ಹೆಣ್ಣು ಪಕ್ಷಿ ಕುಳಿತುಕೊಂಡಿದ್ದು ನೋಡಿದ ಬಳಿಕ ಯಾವುದೋ ಒಬ್ಬ ಬೇಟೆಗಾರ ಒಂದು ಗಂಡು ಪಕ್ಷಿಗೆ ಬಾಣವನ್ನು ಬಿಟ್ಟ ಬಳಿಕ ಆ ಕ್ಷಣವೇ ಪಕ್ಷಿ ಕೆಳಗೆ ಬಿದ್ದ ಬಳಿಕ ಆ ಕ್ಷಣವೇ ಕಠೋರವಾಗಿರುವಂಥ ಮನಸ್ಸು, ಯಾರ್ದು ಕಠೋರವಾಗಿರುವಂಥ ಮನಸ್ಸು, ರತ್ನಾಕರ ಮನಸ್ಸು, ಆ ಹೆಣ್ಣು ಪಕ್ಷಿ ಬಂದು ಗಂಡು ಪಕ್ಷಿ ಮುಂದೆ ಕಣ್ಣೀರು ಹಾಕಕತ್ತಿತ್ತು. ಕಣ್ಣೀರು ಹಾಕಿದ ಬಳಿಕ ಎಂದೂ ಕೂಡ ಕಣ್ಣೀರನ್ನು ಸುರಿಸದೇ ಇರತಕ್ಕಂಥವನು ರತ್ನಾಕರ ಅವತ್ತು ಆ ಪಕ್ಷಿ ಅಳುವ ಕಣ್ಣೀರಿನ ನೋಡಿದ ಬಳಿಕ ಆ ಶೋಕವೇ ಅವನಿಗೆ ತಾಗಿತ್ತು ಹೃದಯಕ್ಕೆ. ಅವತ್ತಿನಿಂದ ಆ ಶೋಕವೇ ಶ್ಲೋಕವಾಗಿ ಮಾರ್ಪಟ್ಟಿತ್ತು ಅಂತ ಹೇಳ್ತಾರೆ. ಶೋಕವೇ ಶ್ಲೋಕವಾಗಿ ಮಾರ್ಪಟ್ಟು ರಾಮ ಹುಟ್ಟುವುದಕ್ಕಿಂತ ಮೊದಲೇ ವಾಲ್ಮೀಕಿ ಏನು ಮಾಡಿದ, ಶ್ಲೋಕಗಳನ್ನು ಬರೆದ, ಶ್ರೀರಾಮಾಯಣವನ್ನು ಬರೆದ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾನೆ. ಶ್ರೀರಾಮಚಂದ್ರ ಹುಟ್ಟುವುದಕ್ಕಿಂತ ಮೊದಲೇ ರಾಮಾಯಣವನ್ನು ಬರೆದಿರ್ತಕ್ಕಂಥವನು ವಾಲ್ಮೀಕಿ ಅಂತ. ಅದಕ್ಕೆ ವಾಲ್ಮೀಕಿ ರಾಮಾಯಣವನ್ನು ಹೇಳ್ಕೊಂಡು ಬರ್ತೈತಿ. ಅಂಥ ಒಂದು ರಾಮಾಯಣ ಇದೇನಂತ ತಿಳ್ಕೊಂಡ್ರೆ ಶ್ರೀರಾಮಾಂಜನೇಯ ಅಂತ ತಿಳ್ಕೊಂಡು ದೊಡ್ಡ ಕಥೆ ಇದು. ಯುಗಾಂತರದಲ್ಲಿ ನಡೆದು ಹೋಗಿರ್ತಕ್ಕಂಥ ಒಂದು ಕತೆ. ನಮ್ಮ ಹುಪ್ಪಲದಿನ್ನಿ ಗ್ರಾಮದಾಗ 3ನೇ ವರ್ಷದ ಪ್ರಾರಂಭ.